ನಮಸ್ಕಾರ. ಇದು ಸ್ವಸ್ತಿಕ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನೇ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂಥ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸದೆ ಮನೆ ಮನೆ ಮಹಾಲಕ್ಷ್ಮಿ. ಸಂಸ್ಕೃತಿಯ ಬೀಡು, ಆಧ್ಯಾತ್ಮಿಕ ನೆಲೆನಾಡು. ಇಲ್ಲಿ ತಿರುವಿಗೊಂದು ಮಠ, ಅರಿವಿಗಾಗಿ ಗುರುಪಾಠ. ಇಲ್ಲಿಯವರದ್ದು ಶುದ್ಧ ನಾಗರಿಕತೆ, ಪರಿಶುದ್ಧ ಜೀವನ ಕತೆ. ಅಂಬಿಕಾ ತನಯ ದತ್ತರ ಚಿಂತನೆ ಇಲ್ಲಿದೆ. ಗಂಗವಳ ಹಾಡಿನ ಪ್ರತಿಧ್ವನಿ ಇಲ್ಲಿ ಈಗಲೂ ಕೇಳುತ್ತೆ. ಹಸಿದವರಿಗೆ ಖಾನಾವಳಿ, ಭಾಷೆಗಾಗಿ ದಿನ ದಿನದ ಪದ ಚಳುವಳಿ. ಇಂಥ ಪುಣ್ಯ ಭೂಮಿಯಲ್ಲಿ ಇಂದು ನಮ್ಮ ಮಹಾಲಕ್ಷ್ಮಿಯ ಸಂಭ್ರಮ. ನಮ್ಮ ಅವಳಿ ನಗರದ ಹುಬ್ಬಳ್ಳಿಯಲ್ಲಿ ಕುಲಕರ್ಣಿ ಕುಟುಂಬದ ಶುದ್ಧ ಸಂಪ್ರದಾಯದ ಗಟ್ಟಿಗಿತ್ತಿ ಗಾಯತ್ರಿ. ಮುತ್ತಿನ ವ್ಯಾಪಾರ ಮಾಡ್ತಾರೆ, ಮುತ್ತಿನಂತೆ ಮಾತಾಡ್ತಾರೆ. ಸಂಸಾರದ ಜವಾಬ್ದಾರಿ ಇವರದ್ದೇ, ಯಶಸ್ವಿ ವ್ಯವಹಾರದ ರೂವಾರಿ ಇವರೇ. ಇವರ ಒಂದು ಸಣ್ಣ ಕಿರುಪರಿಚಯ ನಿಮಗಾಗಿ. ನಮಸ್ಕಾರ, ನಾನು ಗಾಯತ್ರಿ ಕುಲಕರ್ಣಿ ಅಂತ. ನಾನು ಹುಟ್ಟಿ ಬೆಳೆದದ್ದು ಹುಕ್ಕೇರಿ ತಾಲೂಕು ಅವರ್ಗಳು ಅಂತ, ಬೆಳಗಾಂ ಡಿಸ್ಟಿಕ್ಕು ಹುಕ್ಕೇರಿ ತಾಲೂಕು ಅವರ್ಗಳು. 19ನೇ ವಯಸ್ಸಿನಲ್ಲಿ ನನ್ನ ಮದುವೆ ಆಯಿತು. ಮದುವೆ ಆಗಿ ಈ ಮನೆಗೆ ಬಂದೆ. ನಾನು ಬಂದು ಹೊಸದ್ರಿಂದನೂ ಹಿಡ್ಕೊಂಡು ಇಲ್ಲಿವರೆಗೂ ನಮ್ಮ ಅತ್ತೆ ನನಗೆ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ತುಂಬ ವಾತ್ಸಲ್ಯದಿಂದ ನೋಡ್ಕೊಂಡಿದ್ದಾರೆ. ಅತ್ತೆ ಅಷ್ಟೇ ಅಲ್ಲ, ನಮ್ಮ ಮಾವ, ಆಮೇಲೆ ನನಗೆ ಮೈದ್ನಂದ್ರು, ಎಲ್ಲರೂ ನನಗೆ ಪ್ರೀತಿ ವಾತ್ಸಲ್ಯ ತೋರಿಸಿದ್ದಾರೆ. ನಮ್ದೆಲ್ಲ ಫ್ಯಾಮ್ಲಿ ಒಂಥರ ಹ್ಯಾಪಿ ಫ್ಯಾಮ್ಲಿ ಅಂತ ಹೇಳ್ಬೋದು ನಾನು ಅಷ್ಟೇ. ನಾನು ಗುರುರಾಜ್ ಕುಲಕರ್ಣಿ, ಕುದ್ದೂರು ಕುಲಿಗೋಡ್, ಗೋಕಾಕ್ ತಾಲೂಕು. ಗಾಯತ್ರಿ ಕುಲಕರ್ಣಿ ಅವರ ಜೊತೆ ಮದುವೆಯಾಗಿ 20 ವರ್ಷ ಆಯಿತು. ಗಾಯತ್ರಿ ಕುಲಕರ್ಣಿ ಅವರು ಮುತ್ತಿನ ಆಭರಣ ಮತ್ತು ಟೇಲರಿಂಗ್ ಎಲ್ಲ ಮಾಡ್ತಾರೆ, ಸಂಗೀತನೂ ಕಲಿತಾ ಇದ್ದಾರೆ. ಈ ನಮ್ಮ ಸೊಸೆ ಏನಿದ್ದಾಳಲ್ಲ, ಈಕೆ ಮೊದಲು ಬಂದಾಗ ಅಷ್ಟುಕೊಂಡು ಇದ್ದಿಲ್ಲ ಅನ್ರಿ. ಇಲ್ಲಿ ಬಂದ್ಮೇಲೆ ಕಲ್ಕೊಂಡಾಳ. ಆಕೆ ಏನೇನು ಕೆಲಸ ಮಾಡ್ತಾಳ ಅಂತಂದ್ರೆ ಮುತ್ತಿನ ಕೆಲಸ ಮಾಡ್ತಾಳ. ನಮ್ಮ ಹೊಲಿಗೆ ಟೇಲರಿಂಗ್ ಮೊದಲನಾಗಿ ಕೊಟ್ಟದ್ದು ಟೇಲರಿಂಗ್. ಸ್ವತಃ ನಾನು ಟೇಲರಿಂಗ್ ಕೆಲಸ ಮಾಡ್ತಿದ್ದೆ, ನನಗೆ ಗುರ್ತಿತ್ತು. ನನಗೆ ಗುರ್ತಿದ್ದಷ್ಟು ಆಕೆ ಕಲಿಸ್ಕೊಟ್ಟೆ. ಆಮೇಲೆ ಒಂದು ಥೋಡೆ ದಿವಸ ಕ್ಲಾಸಿಗೂ ಕಳಿಸಿದೆ. ಆ ಕ್ಲಾಸ್ನಾಗ ಹೋಗಿ ಕಲ್ಕೊಂಡು ಆಕೆಗೆ ಎಕ್ಸ್ಪರ್ಟ್ ಆಗಿಬಿಟ್ಟಾಳ. ಏನು ಲೇಡೀಸ್ ಇದ್ರಾಗ ಚಲೋ ಕೆಲಸ ಮಾಡ್ತಾಳೆ, ಶಾವಿಗೆ ಮಾಡ್ತಾಳೆ, ಎಕ್ಸ್ಪರ್ಟ್ ಶಾವಿಗೆ ಮಾಡ್ತಾಳೆ. ಈ ಹಿರೇ ಸೊಸೆ ಏನಿದ್ದಾಳ ಅಷ್ಟೂರ್ನೂ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾಳೆ. ಅದು ನೆಗಂಡರನ್ನ, ಮೈದ್ನುಗಳನ್ನ, ಮಗನ್ನ, ಗಂಡನ್ನ, ನಮ್ಮನ್ನ, ನಮ್ಮ ಮನೆಯವ್ರನ್ನ. ಅದಕ್ಕೆ ಈಗಿನ ಮಹಾಲಕ್ಷ್ಮಿ ಆಗಬೇಕು, ಗಾಯತ್ರಿನ ಮಹಾಲಕ್ಷ್ಮಿ ಆಗಬೇಕು ಅಂತ. ಗಾಯತ್ರಿ ಅವರ ಪುಟ್ಟ ಪರಿಚಯವನ್ನ ನಾವು ನೋಡಿದ್ವಿ. ಈಗ ಫುಲ್ ಪರಿಚಯ ಮಾಡ್ಕೊಳ್ಳೋಂತ ಸಮಯ. ನಾನ್ ರೆಡಿ ಇದೀನಿ, ನೀವ್ ರೆಡಿ ಇದೀರಾ? ತಡ ಹೋಗೋಣ ಬನ್ನಿ. ನಮಸ್ತೆ, ಹೇಗಿದ್ದೀರಿ ಎಲ್ರು? ಥ್ಯಾಂಕ್ ಯು. ಮಾರುತಿಯ ಬೆಳಗುವೆ ಮಾರ ಜನನಿಯೇ ಲಕ್ಷ್ಮೀ, ಗಾರುತಿಯ ಬೆಳಗುವೆ ಮುತ್ತಿನಾರುತಿಯನ್ನು ಎತ್ತು ನಿಂತಿಹಳೆ ನಿನಗೆ. ಚಿತ್ತದಲ್ಲಿ ದಾಯವಿಟ್ಟು ಈತ ಕಡೆಗೆ ನೋಡಲಕ್ಷ್ಮೀ, ಕಡೆನೇ ನೋಡ್ತಾ ಇದ್ದೀನಿ ನಾನು. ಇವರು ನಮ್ಮ ಅತ್ತೆಯವರು. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಿ?
ಇವ್ರು ಮಾವನವರು. ನಮಸ್ತೆ ಮಾವನರೇ, ಚೆನ್ನಾಗಿದ್ದೀರಿ? ಇವ್ರು ನಮ್ಮ ಮನೆಯವರು. ನಮಸ್ತೆ ಯಜಮಾನ್ರೆ. ನಿಮ್ಮ ಯಜಮಾನ್ರಿಗೆ ಹೆಸರಿಲ್ವಾ? ಗುರುರಾಜ್ ಅಂತ. ಇವ್ರು ನಮ್ಮ ಯಜಮಾನ್ರು, ಅವ್ರಿಗೆ ಹೆಸರು ಇನ್ನೂ ಇಟ್ಟಿಲ್ಲ. 10 ಅವತಾರದಲ್ಲಿ ಮೊದಲನೇ ಅವತಾರ ಮಚ್ಚ. ಹಾ, ಗುರುರಾಜರಾಯರ ಹೆಸರು ಕನ್ನಡದಲ್ಲಿ ಸ್ವಚ್ಛ. ಇದು ಚಂದ. ಮಗ ಓ, ಏನ್ ಹೆಸರು? ಸಂಜೀವ್ ಅಂತ. ಸಂಜೀವ್ ಅಂತ. ಹಾಯ್. ಅಣ್ಣ ಪ್ರವೀಣ್ ಅಂತ. ಒಬ್ನೇ ಅಣ್ಣ, ನಾನು ಒಬ್ಳೆ ತಂಗಿ. ಹೌದಾ? ಸಾಕಲ್ಲ, ಇಬ್ರು ಬಾಳ ವಜ್ಜದಿರಿ. ಆರ್ತಿಗೊಬ್ಬ, ಕೀರ್ತಿಗೊಬ್ರು. ಆಯ್ತಲ್ಲ. ಅದೇನದು ಮಧುಗಿರಿ ಅಂತ ಹೆಸರು ಮನೆಗೆ? ಮಧುಗಿರಿ ಅಂದ್ರೆ ಜೇನಿನ ಗುಡ್ಡ ಅಂತ ಅರ್ಥ. ಮಧುಗಿರಿ ಅಂತ ತಾಲೂಕಿನ ಇದ್ರೊಳಗ ಹಾ, ಜೇನಿನ ಗುಡ್ಡ. ಜೇನಿನ ಗುಡ್ಡ ಅಂತ. ಹಾ, ಹಾ. ಅದು ತುಮಕೂರು ಡಿಸ್ಟ್ರಿಕ್ನಾಗ ತಾಲೂಕನು ಅದ, ಮಧುಗಿರಿ ತಾಲೂಕು ಅಂತ. ಹೌದು. ಹಾ, ಅದ್ರ ನಾನು ಇಟ್ಟಿದ್ದು ಆ ತಾಲೂಕಿನ ಇದಕ್ಕಲ್ಲ. ನಮ್ ಖುದ್ದವರು ಕುಡಿಗೋಡು, ಗೋಕಾಕ್ ತಾಲೂಕು, ಓಕೆ. ಅಲ್ಲಿ ಹುಟ್ಟಿ ಬೆಳೆದದ್ದು. ಹಾ, ಹಾ. ನಾನು ಸಣ್ಣವರಿದ್ದಾಗ ನಮ್ಮ ತಾಯಿ ತಂದೆ ತೀರ್ಕೊಂಡ್ರಿ. ಆಗ ನಮ್ಮ ಕಾಕಾಗಳು ಅವರಿಬ್ರು, ಒಬ್ರು ಮಧ್ವ, ಒಬ್ರು ಗಿರಿಧರ ಅಂತ. ಅವ್ರು ನಮ್ಮನ್ನು ಜೋಪಾನ ಮಾಡಿದ್ರು. ಅವ್ರಿಗೆ ಮುಂದೆ ಸಂತಾನದು ಏನಿಲ್ಲ, ನಾನು ಒಬ್ಬವ ಹಾಗೆ ಉಳ್ದವ. ಅವ್ರ ನೆನಪಿಗೆ ಅಂತ ಹೇಳಿ ಮನೆ ಕಟ್ಟಿಸಿ ಅವ್ರ ಹೆಸರು ಇಟ್ಟಿನಂತ. ಬಹಳ ಖುಷಿ ಆಯ್ತು ಸರ್. ಒಂದು ಹೆಸರಿನ ಹಿಂದೆ ಇಷ್ಟು ದೊಡ್ಡ ಕಥೆ ಇದೆ, ಇಷ್ಟು ಮುಖ್ಯವಾದ ಕಥೆ ಇದೆ ಅಂತ ಗೊತ್ತಿರಲ್ಲ ನಮ್ಗೆ. ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಈಗ ಮನೆಯವರೆಲ್ಲ ಪರಿಚಯ ಆಯ್ತು, ಮನೆ ಪರಿಚಯ ಮಾಡ್ಕೊಳ್ಳೋಣ ಅಂತ. ಒಳಗೆ ಕರ್ಕೊಂಡು ಹೋಗ್ತೀರಿ? ಹಾ? ಸೂಪರ್. ಇವರು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅಂದ್ರೆ, ನಾನೇನು ಕೇಳದೆ ಬೇಡ, ಅಲ್ಲಿಂದ ಇಲ್ಲಿಗೆ ಹಾಡಲ್ಲಿ ಎಂಟ್ರಿ ಕೊಟ್ರು, ಆಮೇಲೆ ಹೂವು ಹಾಕಿದ್ರು, ಆಮೇಲೆ ಡೈರೆಕ್ಟ್ ಫೋಟೋ ವಿಷಯಕ್ಕೆ. ಹೌದು, ಅಲ್ಲೇ ಅದನ್ನ ಫೋಟೋ. ಸೂಪರ್ ರೀ ಗಾಯತ್ರಿ ಅವರೇ, ನೀವು ಬರ್ರಿ ಹತ್ರ ಹೋಗಿ ನೋಡೋಣ. ಇವರೆಲ್ಲರೂ ನಮ್ಗೆ ಅನ್ನದಾತ, ಜನ್ಮದಾತ, ನನ್ನ ಒಂದು ವ್ಯಕ್ತಿತ್ವ ಮಾಡ್ಲಿಕ್ಕೆ ಇವರೆಲ್ಲ ಕಾರಣ. ಬಟ್ ನಿಮ್ಮಲ್ಲಿ ಆ ಕೃತಜ್ಞತೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ನೋಡೋಕ್ಕೆ ಬಹಳ ಖುಷಿ ಆಗುತ್ತೆ. ಸುಮಾರು ಜನಕ್ಕೆ ಸುಮಾರು ಜನ ಸಹಾಯ ಮಾಡಿರ್ತಾರೆ, ನೆನಪಿಸ್ಕೊಳ್ಳೋದಿಲ್ಲ, ಮರ್ತು ಹೋಗ್ತೀವಿ. ಬಟ್ ನೀವು ಇನ್ನೂ ನೆನಪಿಸ್ಕೊಂಡು ಆ ಕೃತಜ್ಞತಾ ಭಾವದಲ್ಲಿ ಮನುಷ್ಯತ್ವ ಉಳಿದಿಲ್ಲ. ನಿಜವಾಗ್ಲೂ ಹೌದಪ್ಪ. ಅಕ್ಕಿ ಮನೆಯಲ್ಲೇ ದೇವರಿದಾರ್ರಿ. ಅಲ್ಲಿ ಅನ್ನಪೂರ್ಣೇಶ್ವರಿ, ಇಲ್ಲಿ ಈ ದೇವರು, ಅಲ್ಲಿ ಕರೆಕ್ಟಾಗಿ ಆಯ್ತಲ್ಲ ಅಡುಗೆ ಮನೆಯಲ್ಲಿ. ಭಾಳ ಖುಷಿ ಆಯ್ತು. ಇದು ಯಾವಾಗಲೂ ಹಿಂಗೆ ಕೂರ್ಸಿರ್ತೀರಿ? ಇಲ್ಲ, ಇವತ್ತಿನ ಸಲುವಾಗಿ ನಾವು ದಿವಸ ಮಾಡೋದು ಈ ಪೂಜೆ. ನಾವು ಹೆಣ್ಮಕ್ಳು ಮಾಡೋದು ಇದು, ಗಂಡಸ ಮಕ್ಳು ಮಾಡೋದು ಅದು. ನಿತ್ಯ ನಾನು ರಂಗೋಲಿ ಹಾಕೋದು ಇದಿಷ್ಟು. ನಿತ್ಯ ರಂಗೋಲಿ ಹಾಕೋದು ಅದು ಕೈಯಲ್ಲೇ ಹಾಕಿರೋದು? ಕೈಯಲ್ಲಿ ಹಾಕಿರೋದು. ಓ, ಎಷ್ಟು ಚೆನ್ನಾಗಿ ಹಾಕಿದ್ದೀರಿ. ವೆರಿ ಗುಡ್. ಓಹೋ, ಅಲ್ವಾ ಬೇಡ್ರಿ. ಓ, ಬಾ ಶ್ರೀಕೈ ಚಂದ್ರ ನೋಡಿದ್ರಿ? ಹಾ, ಇಲ್ರಿ, ಭಾಳ ಚಲೋ ಅದ ಅಪ್ಪಾಜಿ. ಸೂಪರ್ ಆಗದಿ. ಇದು ನನ್ನ ಗೀತಾ ಗಾಯತ್ರಿ ಆರ್ಟ್ಸ್ ಲೋಗೋ. ಗೀತಾ ಗಾಯತ್ರಿ. ಗೀತಾ ಗಾಯತ್ರಿ ಜೀವನ ಯಾವಾಗಲೂ ಹಿಂಗೆ ಹೂ ಥರ ಅರಳ್ಕೊಂಡು ಖುಷಿಯಾಗಿರ್ಲಪ್ಪ. ಭಾಳ ಖುಷಿ ಆಯ್ತು. ಒಂದು ಮೇನ್ ಮ್ಯಾಟ್ರು, ಇದ್ಯಾರು ಇವ್ರಿಬ್ರು? ನಮ್ಮ ಅತ್ತೆ ಮಾವ. ಅಪ್ಪಾಜಿ ಹಿಂಗಿದ್ರಾ? ಒಂದು ಕೆಲಸ ಮಾಡೋಣ ಈಗ. ಆ್ಯಕ್ಚುಲಿ ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ವಿಷಯ ಏನಪ್ಪ ಅಂದರೆ, ವಿಚಾರ ಭಾಳ ಐತಿ, ಮ್ಯಾಟ್ರ್ ಭಾಳ ಐತಿ. ಹೌದು. ಕುಂತು ಮಾತಾಡೋಣೇನ್ರಿ? ಪಾಪ ಅವಂಗೆ ಸುಸ್ತಾಗತ್ತಲ್ವಾ? ಅವ್ರಿಗೆ ಸುಸ್ತಾಗುತ್ತೋ ಬಿಡುತ್ತೋ, ನಮಗೆ ಸುಸ್ತಾಗತ್ತೆ. ಕುಂತು ಮಾತಾಡೋಣ, ಏನಂತೀರಿ? ನಡ್ರಿ ಹೋಗೋಣ, ಬರ್ರಿ ಎಲ್ರು ಬರ್ರಿ, ಕುಂತು ಮಾತಾಡೋಣ. ಫಸ್ಟ್ ಆಫ್ ಆಲ್, ಈ ಮನೆಗೆ ನೀವು ಸೊಸೆಯಾಗಿ ಹೇಗೆ ಬಂದ್ರಿ? ಅಂದರೆ ರಿಲೇಟಿವ್ ಅಂತ ಹೊರಗಡೆ ಹೇಳಿದ್ರಿ ನೀವು. ಯಾವ ಥರ ರಿಲೇಟಿವ್ ಆಗಬೇಕು? ಮಾವನವ್ರ ತಂಗಿ ಮಗಳು, ಸ್ವಂತ ತಂಗಿ ಮಗಳನ್ನ. ಸ್ವಂತ ತಂಗಿ ಮಗಳು. ಓಕೆ. ಇವಾಗ ಇರೋದು ನಮ್ಮ ಮಾವನವರು, ನಮ್ಮ ತಾಯಿ ಇಬ್ಬರೇ ಇರೋದು. ಉಳಿದ ಇನ್ನೊಬ್ರು ಮಾವ, ದೊಡ್ಡಮ್ಮ ಇಬ್ರು ತೀರ್ಕೊಂಡ್ರು. ಇವ್ರು 4 ಜನ ಇದ್ರು, ಅವ್ರು ಇಬ್ರು ತೀರ್ಕೊಂಡ್ರು. ಈಗ ಇರೋದು ಅಮ್ಮ ಮತ್ತೆ ಮಾವನವರು. ಹೀಗಾಗಿ ಅವರು ರಿಲೇಷನ್ದಲ್ಲಿ ಅಂತ ನಾವು ಯಾರು ಇಲ್ಲಿ ಮೊದಲು ಬರ್ತಿರ್ಲಿಲ್ಲ, ನಮಗೆ ಇವ್ರಿಗೂ ಕಾಂಟ್ಯಾಕ್ಟೂ ಇರಲಿಲ್ಲ.
ಏಕೆ? ಅಂದ್ರೆ ನಮ್ಗೆ ಅಲ್ಲಿ ಒಂದು ಹಳ್ಳಿ ವಾತಾವರಣ, ಅದೊಂದು ಜಾಯಿಂಟ್ ಫ್ಯಾಮಿಲಿ, ನಮ್ಮನ್ನ ಇಲ್ಲಿ ಕಳಿಸ್ತಿರ್ಲಿಲ್ಲ ಅವರು. ಗೊತ್ತು ಇವ್ರ ಮಾವನ ಮಕ್ಕಳು, ಇವರು ನಾವು ನಮ್ಗೆಲ್ಲ ಇವ್ರ ರಿಲೇಟಿವ್ ಅಂತ ಗೊತ್ತು. ಹೊರ್ತು ಇಲ್ಲಿ ಬರೋದು ಹೋಗೋದು ಇದು ಯಾವ್ದು ಇರ್ಲಿಲ್ಲ. ಇವ್ರಿಗೆಲ್ಲ ಮಾಮಾನೇ ಅಂತಿದ್ದೆ ನಾನು ಅವಾಗ. ಇವ್ರಿಗೆ ಮಾಮಾನೇ ಅಂತಿದ್ದೆ, ಅವ್ರಿಗೂ ಮಾಮಾನೇ ಅಂತಿದ್ದೆ. ನಮ್ಮ ಮೈದ್ನಂದ್ರ ನಮ್ಮ ಸಣ್ಣ 2ನೇ ನಂಬರ್ ಮೈದ್ನಗನು ಮಾಮಾನೇ ಅಂತಿದ್ದೆ. ಸೊ 20 ವರ್ಷದ ಜೀವನ ಹೇಗಿದೆ ಗಾಯತ್ರಿ ಅವ್ರೆ? ಖುಷಿ ಜೀವನ ಅದು ನಂದು. ನಂದು ಒಂಥರ ನಮ್ಮ ಮನೆಯವರೇ ನನಗೆ ಇರಬೇಕು, ಅವರೇ ನನಗೆಲ್ಲ ಮಾಡಬೇಕು ಅನ್ನೋಂಥ ನನ್ನ ಹಂಬಲನೂ ಇರಲಿಲ್ಲ. ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಇವರು. ನಾನು ಎಲ್ಲೇ ಹೋದ್ರೂ ಸಹಿತ ಇವ್ರ ಜೊತೆನೇ ಅಡ್ಡಾಡೋದು ಭಾಳ. ಹೌದಾ? ಅವ್ರ ಜೊತೆ ಅಡ್ಡಾಡೋದು ಕಡಿಮೆ, ಯಜಮಾನ್ರ ಜೊತೆ ಅವ್ರು ಕಡಿಮೆ. ಪಾಪ, ಅದಕ್ಕೆ ಈಗಲೂ ದೂರ ನಿಂತ್ಕೊಂಡಿದ್ದಾರೆ ಅವರು. ನೀವೇ ಕುತ್ಕೊಂಡ ಅವ್ರ ಜೊತೆ, ನಾನು ಅಲ್ಲಿ ನಿಂತ್ಕೊತೀನಿ. ಲೇಡೀಸ್ ಫಸ್ಟ್ನು ಅಲ್ಲ, ಸೆಕೆಂಡು ಅಲ್ಲ, ಈ ಟೈಪ್ ಇರ್ತದೆ ನೋಡ್ರಿ. ಅವ್ರ ಜೊತೆ ಅಡ್ಡಾಡಿ ಮೇಡಮ್, ಇದು ಚೆನ್ನಾಗಿ ಕಾಣ್ತಿಲ್ಲ. ಪುಟ್ಟ ಬಾರು, ನೀನು ಆಮೇಲೆ ಬಂದಿದ್ದು ಕಣ. ಸರ್ ನೀವು ಬನ್ನಿ ಸರ್, ಇಲ್ಲಿ ನೀವು ಫಸ್ಟ್ ಬಂದವರು. ಈಗ ಒಂದು ಫ್ರೇಮು ಕಂಪ್ಲೀಟ್ ಅನ್ಸ್ತದ ನೋಡ್ರಿ. ಇದು ಸರ್ ಜೋಡಿ ಅಂದ್ರೆ ಸೂಪರ್. ನೀವೇನ್ ಬೇಕಾದ್ರೂ ಕುತ್ಕೊಳ್ಳಿ ಸರ್, ನಿಮ್ ಖುಷಿ. ಅವ್ರಿಗೆ ಎಷ್ಟು ವರ್ಷದ ಆಸೆ ಇತ್ತೋ ಏನೋ, ಹೆಂಡತಿ ಹೆಗಲ್ ಮೇಲೆ ಕೈ ಹಾಕೊಂಡು ಹಿಂಗ್ ಕೂರ್ಲಿ ಅಂತ ಕೇಳಿದ್ರು. ಹೇಳ್ಬೇಕಂತಂದ್ರೆ ನಾನು ಈ ತರ ನಮ್ಮ ಮನ್ಯಾಗ ನಾವು ಯಾವಾಗೂ ಕೂತಿಲ್ಲ. ಯಾಕಂದ್ರೆ ಮನ್ಯಾಗ ದೊಡ್ಡವ್ರು ಇದ್ದಾರೆ, ನಾವು ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ಬೇಕು. ಅವ್ರಿಗೂ ರೆಸ್ಪೆಕ್ಟ್ ಇರತ್ರಿ, ಏನಾಗಲ್ರಿ. ಇಲ್ಲ, ಅದು ರೆಸ್ಪೆಕ್ಟ್ ಬೇರೆನೇ ಇರ್ತದೆ. ಇದು ಇಲ್ಲಿ ಬಂದ ತಕ್ಷಣ ನನಗೆ ಇದು ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಯಾವ್ದು ಗೊತ್ತಿರ್ಲಿಲ್ಲ. ಹೊರತು ನನಗೆ ಪ್ರತಿಯೊಂದೆಲ್ಲ ನಮ್ಮ ಅತ್ತೆಯವ್ರಾಯ್ತು, ನಮ್ಮ ಮಾವ ಆಯ್ತು, ಪ್ರತಿಯೊಂದನ್ನು ನಾನು ಅಡಿಗೆ ಮಾಡ್ಬೇಕಾದ್ರೆ ನಾನು ಎಷ್ಟು ಪ್ರಮಾಣ ಹಾಕ್ಬೇಕು, ಯಾವ್ದಕ್ಕೆ ಎಷ್ಟು ಹಾಕ್ಬೇಕು ಅನ್ನೋದು ಸಹಿತ ನನಗೆ ಗೊತ್ತಿಲ್ಲ. ನನಗೆ ಮಿಕ್ಸಿ ಚಾಲು ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಗ್ಯಾಸ್ ಆಪರೇಷನ್ ಗೊತ್ತಿದ್ದಿಲ್ಲ ನನಗೆ ಅಂತ. ಈ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದ್ರೆ ಇದೊಂದು ಡಿಸ್ಅಡ್ವಾಂಟೇಜ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾ ಇರ್ತಾರೆ. ನಾವು ಮಧ್ಯದಲ್ಲಿ ಒಂಚೂರು ಹೆಲ್ಪ್ ಮಾಡಿದ್ರೆ ಆಯ್ತಲ್ಲ. ಅದನ್ನ ನಾನು ಈಗ ಮಾಡ್ತೀನಿ ಅಂತಂದ್ರೆ ಅವ್ರು ಇಬ್ಬರದನ್ನ ಅಡಿಗೆ ಸ್ಪೆಷಲಿಸ್ಟ್ ಅವರು. ಅದೇ ಹೌದು, ಮೇನ್ ಮ್ಯಾಟ್ರ್ ಇಲ್ಲಿದೆ ಅವರು. ಹಿಂಗಾಗಿ ನನಗೆ ಏನೇ ಕಲಿಸ್ಯಾರ ಅಂತಂದ್ರು ನನಗೊಂದು ಮಟ್ಟಿಗೆ ಬೆಳಿಬೇಕಂತಂದ್ರ ಇವರೇ ಇಬ್ರು ಕಾರಣ. ಸೂಪರ್. ಮದುವೆ ಆಗಿ 20 ವರ್ಷ ಆಯ್ತು, ಅವ್ರ ತವ್ರ ಮನೆಗೆ ಹೋಗಿಲ್ಲ. ಹೌದು. ಅದ್ ಯಾಕೆ ಅಂತ ಹೇಳ್ಬೋದಾ? ನನಗೆ ಯಾವಾಗೂ ಅನ್ಸಿಲ್ಲ ಹಂಗ. ನಾನು ತಾಯಿ ಮನೆ ಅಂದ್ರೆ ಪ್ರೀತಿ ಅದ, ಇಲ್ಲ ಅಂತಲ್ಲ. ಯಾಕ ಹುಟ್ಟಿ ಬೆಳೆದದ್ದು ನಾನು ಕಲ್ತಿದ್ದು ಅಲ್ಲಿ. ತಾಯಿ ಮನೆ ಅಂದ್ರೆ ಯಾರು ಇಷ್ಟ ಪಡುದಿಲ್ಲ ಅನ್ಲಿಕ್ಕೆ ಆಗುದಿಲ್ಲ. ನನಗೂ ಅಷ್ಟ ಇಷ್ಟ ಅದ. ಆದ್ರೆ ನನಗೆ ಇಲ್ಲಿ ಇವ್ರು ಕೊಡೋ ಪ್ರೀತಿ ಇದು ಅಲ್ಲಿದೊಂದು ಸ್ವಲ್ಪ ವಾತಾವರಣ ಸರಿ ಇರ್ಲಿಲ್ಲ ನನಗೆ. ಹಿಂಗಾಗಿ ನನಗೆ ಅಲ್ಲಿ ಹೋಗೋ ಮನಸ್ಸಾಗ್ಲಿಲ್ಲ. ಅದನ್ನ ಹೇಳುವ ಇದನ್ನು ನನಗಿಲ್ಲ ಈಗ. ಯಾಕಂದ್ರೆ ನಾನು ಅಲ್ಲಿ ಏನಿತ್ತು ವಾತಾವರಣ ಅಂತ ನಾನು ಹೇಳಲಿಕ್ಕೆ ಅದನ್ನ ಇಷ್ಟಪಡೋದಿಲ್ಲ. ಆಯ್ತ್ರಿ. ಬಟ್ ನಿಮ್ಗೆ ಒಂಚೂರು ಬೇಸರ ಇದೆ ಆ ವಿಷಯಕ್ಕೆ. ನನಗೆ ಬೇಸರದ. ನನಗೆ ಅಲ್ಲಿ ಒಂದು ಸ್ವಲ್ಪ ಕೊಡೋ ಟ್ರೀಟ್ ಏನಿತ್ತಲ್ಲ ಅದು ಸರಿ ಇರ್ಲಿಲ್ಲ. ಆ ಮನೆ ಮಗಳು ಇದ್ರೂ ಸಹಿತ ಅದು ಮನಿ ಮಗಳು ಅನ್ನೋ ವ್ಯವಸ್ಥೆ ನನಗೆ ಅಲ್ಲಿ ಇರ್ಲಿಲ್ಲ. ಆದ್ರೆ ಇಲ್ಲಿ ಆ ವ್ಯವಸ್ಥೆ ನನಗೆ ಸಿಕ್ಕದ. ಇಲ್ಲಿ ಆದ್ರೆ 2ರಷ್ಟು ಸಿಕ್ಕದ. ನಾ ಮುಟ್ಟಿದನ್ನ ಆಕಾಶ ಅನ್ನುವಷ್ಟು ವ್ಯವಸ್ಥೆ ನನಗಿಲ್ಲ. ಸೂಪರ್ ಅಪ್ಪ. ಆಗ್ಲಿ, ಆರಾಮಾಗೆ ಮನ್ಸಲ್ಲಿ ಏನು ಇಟ್ಕೋಬೇಡಿ ಅಷ್ಟೇ. ನಿಮ್ಗೆ ಹೋಗೋ ಖುಷಿ ಇದ್ರೆ ಮನ್ಸಲ್ಲಿ ಏನು ದುಃಖ ಇಟ್ಕೊಂಡು ಹೋಗ್ಬೇಡಿ ಅಷ್ಟೇ. ಓಕೆ, ಈಗ ನಾನು ಸ್ಪೆಷಲಿಸ್ಟ್ ಹತ್ರ ಬರ್ತೀನಿ. ಗಾಯತ್ರಿ ಅವ್ರಿಗೆ ಮನೆಗೆ ಬಂದಾಗ ಆ ಡುಗೆ ಅಲ್ಲಿ ಆನೆ ಬರ್ತಾ ಇರ್ಲಿಲ್ಲ. ಇನ್ಶಾ ವಿಗೆ ಅಲ್ಲಿ ಶಾ ವಿಗೆ ಹೆಂಗ್ ಮಾಡಿದ್ರು, ಹೆಂಗ್ ಬಂತು ಅದನ್ನ ಕೈಯಲ್ಲಿ ಹೇಳಿ ಕೇಳ್ತಾ ಇದ್ರೇನೆ ಬೇಜಾನ್ ಕಷ್ಟ ಅನ್ಸುತ್ತೆ ನನಗೆ. ಇಲ್ಲ, ನಿಜ ಅದು ನನಗೆ. ಯಾಕಂದ್ರೆ ನನಗೆ ಶಾವಿಗೆನೂ ಬರ್ತಿರ್ಲಿಲ್ಲ, ಏನಿಲ್ಲ. ನಮ್ಮ ಮನೆಯಾಗ ಮಾಡ್ತಿದ್ರು ಗೊತ್ತಿತ್ತು, ನೋಡಿ ಗೊತ್ತಿತ್ತು. ಅವ್ರು ಹೇಳ್ದಂಗೆ ಥಿಯರಿ ಗೊತ್ತಿತ್ತು. ಯಾಕಂದ್ರೆ ನಮ್ಮ ಸೋದರ ಇಬ್ರು ಮಾಡ್ತಿದ್ರು. ಆದ್ರೆ ನಾನ್ ಮಾಡ್ತೀನಿ ಅಂದ್ರೆ ನಾನು ಕೊಡ್ತಿರ್ಲಿಲ್ಲ ಅವರು. ನಾನು ಕಲಿಯೋ ಇಂಟ್ರೆಸ್ಟ್, ಯಾವ್ದಾಗ್ಲಿ ಕಲಿಯೋ ಇಂಟ್ರೆಸ್ಟ್ ಭಾಳ ನನಗೆ. ನೀ ಯಾಕೆ ಮಾಡ್ತೀನಿ, ನೀ ಅದಕ್ಕೆ ಮಾಡ್ತೀನಿ ಅಂತ ಈ ತರ ಅದು. ಹಿಂಗಾಗಿ ನನಗೆ ಅವ್ರು ಕೊಡ್ತಿರ್ಲಿಲ್ಲ. ಅದು ನನಗೆ ಇದಿತ್ತು. ಆಮೇಲೆ ನಾನು ನಮ್ಮ ಅವಗಂದೆ, ನಾನು ಅದ್ ಶಾವಿಗೆ ಮಾಡ್ಬೇಕು, ಕಲಿಬೇಕು ಅಂತ. ಇವ್ರು ನಮ್ಮ ಅತ್ತೆಯವ್ರಿಗೂ ಅಷ್ಟು ಪರ್ಫೆಕ್ಟ್ ಬರ್ತಿರ್ಲಿಲ್ಲ. ಹೌದಾ? ಬರ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಒಬ್ರು ನಮ್ಮ ಮಾವಾಗ ಅಗ್ದಿ ಕ್ಲೋಸ್ ಫ್ರೆಂಡ್ ಕಲಗಟ್ಟಿಗೆ ಅಂತ, ಸುಧಾ ಕಲಗಟ್ಟಿಗೆ ಅಂತಿದ್ರು. ಸುಧಾ ಕಲಗಟ್ಟಿಗೆ ಅನ್ನೋರು ನನಗೆ ಶಾವಿಗೆ ಹೇಳ್ಕೊಟ್ರು. ಥಿಯರಿಲಿ ಹೇಳ್ಕೊಟ್ಟಿದ್ದಕ್ಕೆ ನೀವು ಕಲೀಲಿಲ್ಲ. ಥಿಯರಿಲಿ ಹೇಳ್ಕೊಟ್ರೆ ನಾನು ಕಲಿಯಲ್ಲ, ನಮ್ಮ ವೀಕ್ಷಕರು ಕಲಿಯಲ್ಲ. ಇದನ್ನ ಪ್ರಾಕ್ಟಿಕಲ್ ಆಗಿ ತೋರ್ಸಿದ್ರೆ ಹೆಂಗಿರುತ್ತೆ? ತೋರಿಸ್ತೀರಿ? ಮಾಡೋಣ್ರಿ ಅದನ್ನ. ನಾನು ನಿಮ್ಗೆ ಕೊಡ್ತಾರೋ ಟಾಸ್ಕ್ ಇದು ಏನು ಅಂದ್ರೆ ಶಾವಿಗೆ ಮಾಡಿ ಕೊಡ್ಬೇಕು ನನಗೆ. ಸೊ ಈಗ ಏನಪ್ಪಾ ಅಂದ್ರೆ 5 ನಿಮಿಷ ಕಾಲಾವಕಾಶ ಕೊಡ್ತೀನಿ ಅಪ್ಪಾಜಿ. 5 ನಿಮಿಷನಾಗ ಆಗೋದಿಲ್ಲೇನ್ರಿ ಅದು? 5 ನಿಮಿಷದಲ್ಲಿ ಯಾರು ಜಾಸ್ತಿ ಮಾಡ್ತಾರೆ, ಎಷ್ಟು ಮಾಡ್ತಾರೆ ಅದಾಗ್ಬೋದಲ್ಲೇನ್ರಿ ಅಪ್ಪಾಜಿ? ಅಪ್ಪಾಜಿ ಪರ್ಮಿಷನ್ ಕೊಟ್ಟಿದ್ದಾರೆ. ಲೇಡೀಸ್ ನೀವಿಬ್ರು ರೆಡಿನಾ? ಬ್ಯೂಟಿಫುಲ್ ಲೇಡೀಸ್. ನೀವೇನೋ ಹೇಳಲಿಕ್ಕೆ ಬಂದ್ರಿ ಆಗ್ಲೇ. ಇದು ಹಿಟ್ಟು ಕಲಿಸಿಟ್ಟಿದ್ದು ನಾವು 4 ಗಂಟೆ ನೆನಿಬೇಕಿದು. 4 ಗಂಟೆ ನೆನಿಬೇಕು. ಏನೇನ್ ಹಾಕಿದಿರಿ ಹಿಟ್ಟಿಗೆ? ರವಾ ಮೇಲೆ ಹಿಟ್ಟು ಇರ್ತದೆ, ಅದಕ್ಕೂ ಸ್ವಲ್ಪ ಉಪ್ಪು, ಕಲಸುವಾಗ ಸ್ವಲ್ಪ ಉಪ್ಪು ಹಾಕ್ತಿವಿ. ಸ್ವಲ್ಪನೇ ಸ್ವಲ್ಪ
ಸ್ವಲ್ಪ ಉಪ್ಪು ಹಾ. ಆಮೇಲೆ ಹಾಲು ಒಳಗೆ ಕಲಿಸ್ತೀವಿ. ಕಲಸಿ ನೆಕ್ಸ್ಟ್ ಅದನ್ನ ಕುಟ್ಟಬೇಕು. ಕುಟ್ಟಿ ಅದನ್ನ ಆಮೇಲೆ ಅದಕ್ಕೆ ಅವಾಗ ತುಪ್ಪ ಹಾ. ಮತ್ತೆ ಉಪ್ಪು, ಅದಕ್ಕೊಂದು ಪ್ರಮಾಣ ಒಳಗೆ ಅದಕ್ಕೆ ಉಪ್ಪು ಉಪ್ಪು ಹಾಕಿ ಅದನ್ನ ಸಕ್ಕರೆ ಸ್ವಲ್ಪ ತಿಕ್ಕಬೇಕು. ತುಪ್ಪ ಉಪ್ಪು ಸಕ್ಕರೆ ತಿಕ್ಕೊಂಡು ಆಮೇಲೆ ಇದು ಮತ್ತೆ ಅದು ಹಿಟ್ಟು ಅದ್ರೊಳಗೆ ಅಂದ್ರೆ ಈ ಕನಕ ಅಂತೀವಿ ನಾವು ಇಲ್ಲಿ, ಅದನ್ನ ಕಲಿಸ್ಕೊಂಡು ಮತ್ತೆ ಕುಟ್ಬೇಕು. 5 ನಿಮಿಷ ಕಾಲಾವಕಾಶಮ್ಮ. ಅದ್ರ ಒಳಗ ಯಾರು ಜಾಸ್ತಿ ಶಾವಿಗೆ ಮಾಡ್ತೀರಿ ಅಂತ ನೋಡೋಣ. ಈಗ ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಈಗ. ಅದೇ ಹಾಡು ಯಾರು ಹೇಳೋದು ಶಾವಿಗೆ ಮಾಡುವಾಗ? ದೇವಿ ಗಣಪನ ಭಾಗ್ಯದಿಂದಲ್ಲೆನ್ನ ಮನೆಯೋಳು ಭಜಿಸಿ, ಭಾಗ್ಯ ದೇವತೆ ಒಲೆದು ಸಲಹುವ ತಾಯಿ ಸುವಿ ಸುವಿ ಸುವಾಲೆ, ಚಂದದುಪ್ಪರಗಿ ಒಳಗೆಲ್ಲ ಹೊಸ ಕುಂದನಮಯವಾದ ವರಳಕ್ಕಿ, ಬಂದ ಜಗಮನೆಯರು ನೆರೆದು ಶೃಂಗರವಾಗಿ ಮುಕ್ಕುಂದನ ಪಾಡುತ್ತ ವರಳಕ್ಕಿ ಹಾಕಿರೆ ಸುವಿ ಸುವಿ ಸುವಾಲೆ. ನಮ್ಮ ಅತ್ತೆಯವ್ರನ್ನ ಗೆಲ್ಬೇಕು, ಅವ್ರೇ ಗೆಲ್ಲೋದು. ಹೌದಾ? ನಾನು ಈ ಕಡೆ ನೋಡೋಷ್ಟ್ರಲ್ಲಿ ಏನೋ ಒಂದು ಮಾಡಿದ್ರು. ಇಟ್ ಇಸ್ ಓಕೆ. ಆದ್ರೆ ನಮ್ಮ ಕುಕಿಂಗ್ ಕಿಲಾಡಿ ಆದಂತ ಅಪ್ಪಾಜಿ ಅವರು ಹೇಳಿದ್ದಾರೆ, ಗಾಯತ್ರಿ ಅವರೇ ಈ ಸುತ್ತಿನ ವಿನ್ನರ್ ಅಂತ. ಈ ಸುತ್ತಿನಲ್ಲಿ ಅವ್ರು ಗೆದ್ದಿದ್ದಾರೆ. ಆದರೆ ಆಟ ಆಡ್ಸಕ್ ಶುರು ಮಾಡ್ಬಿಟ್ಲು. ನೆಕ್ಸ್ಟ್ ಆಟ ಇರುತ್ತೆ ಅಂತ ಅನ್ಕೋಬೇಡಿ, ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದಷ್ಟು ಮಾತಾಡಬೇಕು, ಅದ್ರ ಜೊತೆಗೆ ಆಟಗಳು ಆಡಬೇಕು. ಈಗ ನೀವು ನಿಮ್ಮ ಹಳೆ ನೆನಪುಗಳನ್ನೆಲ್ಲ ಹೇಳ್ಕೊಂಡ್ರಿ, ಮೆಲ್ಕ್ ಹಾಕಿದ್ರಿ, ಅದ್ರ ಬಗ್ಗೆ ಮಾತಾಡಿದ್ವಿ. ಇನ್ನೊಂದು ಸಣ್ಣ ನೆನಪು, ನಿಮಗೆ ಒಂದು ವಸ್ತು ನೋಡಿದ್ರೆ ಏನಾದರೂ ಬರುತ್ತಾ ಅಂತ ಅಂದರೆ ಅದನ್ನು ತರಿಸ್ತೀನಿ. ಈಗ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಜೀವನದಲ್ಲಿ ಎಲ್ಲದೂ ಖುಷಿಯಾಗಿ ನಡೀತಿತ್ತು, ಎಲ್ಲದೂ ಚೆನ್ನಾಗಿ ನಡೀತಿತ್ತು. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಆಘಾತ ಆಗುತ್ತೆ, ಒಂದು ಕಹಿ ಘಟನೆ ಆಗುತ್ತೆ. ಇದು ನನ್ನ ಮೊದಲನೇ ಮಗದ್ದು 2010ರಲ್ಲಿ ಅವ್ನು ಕಳ್ಕೊಂಡೆ. ಈ ಫ್ಯಾಮ್ಲಿಗೆ ಮೊದಲೇ ಮೊಮ್ಮಗ ಅವನು. ಅಜ್ಜಿಗೆ ಪ್ರೀತಿ ಮೊಮ್ಮಗ, ಪ್ರೀತಿ ಮಗ. ಅವನು ಅಷ್ಟೇ ಇವ್ರನ್ನೇ ಪ್ರೀತಿ ಮಾಡ್ತಿದ್ದ. ಅಪ್ಪ ಅಂದರೆ ಅಪ್ಪ ಅಂತಿದ್ದಿಲ್ಲ ನಮ್ಮಲ್ಲಿ. ಇವ್ರಿಗೆಲ್ಲ ಅಣ್ಣ ಅನ್ನೋದು. ನಮ್ಮ ಇದ್ನಂದ್ರೆ ಇವ್ರಿಗೆ ಅಣ್ಣ ಅಂತಾರಲ್ಲ, ಅದಕ್ಕೆ ಅವನು ಅಣ್ಣನೇ ಅಂತಿದ್ದ. ಇವನು ಈಗ ಅಣ್ಣನೇ ಅಂತಾನೆ. ಈಗ ನಮ್ಮ ಇದ್ನಂದ್ರೆ ಮಕ್ಕಳು ಸಹಿತ ಇವ್ರಿಗೆ ಅಣ್ಣನೇ ಅನ್ನೋದು. ಅವನಿಗಂತೇಳಿ ತೊಗೊಂಡದ್ದು ನಾವು ಇದು ಕುದುರೆ. ಅವ್ರ ದೊಡ್ಡ ಕಾಕ ಅದನ್ನ ನನ್ನ ಮಗ ಆಡಲಿ ಅಂತ ಬೆಂಗಳೂರಿಂದ ಅದನ್ನ ಹೊತ್ಕೊಂಡು ಬಂದಿದ್ರು ಪಾಪ. ಇಲ್ಲೆಲ್ಲಿ ನಮಗೆ ಸಿಕ್ಕಿರಲಿಲ್ಲ, ಕುದುರೆ ಬೇಕು ನನ್ನ ಮಗ ಕುದುರೆ ಮೇಲೆ ಆಡಲಿ ಅಂತೇಳಿ. ಆದರೆ ಅಂಥ ಕುದುರೆ ಅಂಥ ಮಗನನ್ನೇ ನಾನು ಕಳ್ಕೊಂಡ್ಬಿಟ್ಟೆ. ಏನಾಗಿತ್ತು ಅದು? ಎಂಥದೋ ಹೊಟ್ಟೆ ನೋವು, ಹೈಡ್ರೋಯುರೆಟ್ರೋನೆಫ್ರೋಸಿಸ್ ಅಂತ ಹೇಳಿ ಒಂದು ಪ್ರಾಬ್ಲಮ್ ಆಗಿತ್ತು. ಎಷ್ಟು ವರ್ಷ ಆಯ್ತು ಮಗುಗೆ? ಮಗುಗೆ 8 ವರ್ಷ ಇತ್ತು ಅವಾಗ. 8 ವರ್ಷ? 8 ವರ್ಷ. 8ನೇ ವರ್ಷಕ್ಕೆ ಮುಂಜುವಿ ಸಹಿತ ಮಾಡಿದ್ವಿ ನಾವು. ಮಾಡಿ 8ನೇ ವರ್ಷ ಮುಂಜುವಿ ಮಾಡಿದ್ವಿ. ಅಂದರೆ 7 ಮುಗಿದು 8ಕ್ಕೆ ಮುಂಜುವಿ ಮಾಡಿದ್ವಿ. 8 ಮುಗಿದು 9ರಲ್ಲಿ ಅವನು ಪೂರ್ಣ ಸ್ಟೋರಿ ಮುಗಿಸಿದ. ಅವನು ಆ ವಯಸ್ಸಿನಲ್ಲಿ ಅಂತ ಏನಾದ್ರು ಅಂದ್ರೆ ಒಂದು ದಿವಸ ಹೊಟ್ಟೆ ನೋವು ಅಂತ ಬಂತದು. ಹೊಟ್ಟೆ ನೋವು ಅಷ್ಟೇ. ನವೆಂಬರ್ ತಿಂಗಳಲ್ಲಿ ಹೊಟ್ಟೆ ನೋವು ಬಂತ. ನಮ್ಮ ಗುರ್ತಿದ್ದ ಡಾಕ್ಟರ್ಗೆ ತೋರಿಸಿದ ನಂತರ ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಅದು ಈ ತರ ಒಂದು ಯುರೆಟ್ರೋನೆಫ್ರೋಸಿಸ್ ಅಂತ ಹೇಳಿದ್ರೆ ಕಿಡ್ನಿ ಮತ್ತೆ ಬ್ಲಾಡರ್ ನಡುವೆ ಒಂದು ವೆಸಲ್ ಇರ್ತದೆ, ಅದು ಬ್ಲಾಕ್ ಆಗಿದೆ, ಅದು ಆಪರೇಷನ್ ಮಾಡಬೇಕು. ಏನಂತ ವರಿ ಮಾಡ್ಕೊಳ್ಳೋದಲ್ಲ ಅಂತ ಹೇಳಿದ್ರು. ಎಲ್ಲ ಸ್ಕೂಲ್ ಎಲ್ಲ ಮುಗಿಲಿ, ಹಾಲಿಡೇಸ್ ವೆಕೇಶನ್ಸ್ ಅಲ್ಲಿ ಮಾಡೋಣ ಅಂತ ಹೇಳಿದ್ರು. ಯುಗಾದಿ ನಂತರ ಅವನಿಗೆ ಎಕ್ದಮ್ ಜ್ವರ ಜಾಸ್ತಿ ಆಯಿತು.
ಅವರು ಅದು ಯೂರಿನ್ ಇನ್ಫೆಕ್ಷನ್ ಆಗಬಾರ್ದಂತ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, ಅದೆಲ್ಲ ತೊಗೊಂಡಾಗಿತ್ತು. ನಾವೇನು ಎಣಿಸಿದ್ವಿ ಇಲ್ಲ ಮತ್ತೆ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೇಕಂತ ಹೇಳಿ. ಬಟ್ ಅಲ್ಲಿ ಹೋಗಿ ತೋರಿಸಿದ ಕೂಡಲೇ ಇಲ್ಲ, ಇದು ಅವನಿಗೆ ಮೀಸಲ್ಸ್, ಅದು ಗೊಬ್ಬರ ಅಂತ ಹೇಳಿ ಹೇಳ್ತಾರೆ, ಗುಳ್ಳೆ ಬಂದು ಜ್ವರ ಬರ್ತದೆ, ಅದು ಬಂದಿದೆ ಅಂಥೇಳಿ. ಅವರು ಡಾಕ್ಟರ್ ನೋಡಿ ಇಲ್ಲ, ಈಗ ಹೇಗಾದರೂ ವೆಕೇಷನ್ ಬಂತು, ಈಗ ಆಪ್ರೇಷನ್ ಕೂಡ ಮಾಡಿಬಿಡೋಣ ಅಂಥೇಳಿ. ಆವಾಗೆಲ್ಲ ಬಾಕಿ ಎಲ್ಲನೂ ಆರಾಮಿದ್ದ, ಎಲ್ಲರ ಜೊತೆ ಇದು ಮಾಡ್ತಿದ್ದ. ಭಾಳ ಒಳ್ಳೆ, ನಮ್ಮ ತಂದೆಗಂತೂ ಭಾಳ ಪ್ರೀತಿಯ ಅವನು 7 ವರ್ಷದೊಳಗನೆ ಮಹಾಭಾರತ ಬುಕ್ ಓದಿದ್ದ. ಆಮೇಲೆ ಶ್ರೀ ಸೂಕ್ತ ಅಂದ್ರೆ ಏನು ಅಂತ ಅವ್ರ ಅಜ್ಜಿಗೆ ಹೇಳ್ಕೊಡ್ತಿದ್ದ. ಅವ್ನು ಶ್ರೀ ಸೂಕ್ತ ಅಂದ್ರೆ ಏನು, ಅದು ಶ್ರೀ ಸೂಕ್ತದ ಅರ್ಥ ಹೇಳ್ಕೊಡ್ತಿದ್ದ. ನರಸಿಂಹದೇವರು ಅಂತ ಇವ್ರು ಆಗ್ಲಲ್ಲ. ನರಸಿಂಹದೇವ್ರು ಅಂದ್ರೆ ಏನು, ಕಮಲದಂತ ಕಣ್ಣಿರುವಾಗ ನರಸಿಂಹದೇವ್ರು ಅಂತಾರ ಅಜ್ಜ. ನರಸಿಂಹದೇವ್ರು ಅಷ್ಟು ಅವನಿಗೆ ಇದಿತ್ತು. ಆದ್ರೆ ಅಂತ ಇದನ್ನ ಕಳ್ಕೊಂಡೆ. ದುಃಖ ಅನ್ನೋದು ಯಾರಿಗೂ ಮರಿಲಿಕ್ಕಂತೂ ಆಗೋದಿಲ್ಲ. ಆದ್ರೆ ಆ ಸ್ಥಾನದೊಳಗೆ ನಾನು ಇವ್ರನ್ನಿಬ್ಬರನ್ನೂ ಇಟ್ಕೊಂಡಿದ್ದೀನಿ. ನನ್ನ ಮಗ ಇಲ್ಲ ಅನ್ನೋ ಒಂದು ದುಃಖ ನನಗೆ ಯಾವಾಗೂ ಇರ್ತದೆ ಹೊರತು ಈಗ ಇವ್ರಿಗೆ ವಯಸ್ಸಾಗ್ಯದ, ಇವ್ರದ್ದು ಒಂದು ಥರ ಸಣ್ಣ ವಯಸ್ಸಿದ್ದಂಗೆ. ಆ ಸ್ಥಾನದೊಳಗೆ ನಾನು ಇವ್ರನ್ನಿಬ್ಬರನ್ನೂ ನಾನು ನೋಡ್ಲಿಕತ್ತೀನಿ ಅಷ್ಟೇ. ನಮಗೆಲ್ಲರಿಗೂ ಎಷ್ಟು ಇದು ಅಂತ ಹೇಳಿದ್ರೆ ಅವನ ಮೇಲೆ ಪ್ರೀತಿ ಅಂತ ಹೇಳಿದ್ರೆ, ಇವನು ಅಗದಿ ಸಣ್ಣ, ಅವನಿಗೆ ಅರ್ಧಂಬರ್ಧ ಗೊತ್ತಿದ್ರು ಇವನು ಭಾಳ ಅಂದ್ರೆ ಭಾಳ ಅವ್ನು ಹಚ್ಕೊಂಡಿದ್ದ. ಎಲ್ಲರೂ ಒಬ್ರಿಗೊಬ್ರು ನೋಡ್ಕೊಳ್ಳೋದು. ನಾನು ದುಃಖ ಪಟ್ಟರೆ ಇವ್ರಿಗೆ ತೊಂದರೆ ಆಗುತ್ತಲ್ಲ, ನಾನು ಆಮೇಲೆ ಅವ್ರ ದುಃಖ ಪಟ್ಟರೆ ನನಗೆ ತೊಂದರೆ ಆಗುತ್ತಲ್ಲ ಅಂತ ಒಬ್ಬರೊಬ್ಬರು ಸುಮ್ಮನೆ ಇರ್ತಿದ್ವಿ. ಸ್ವಲ್ಪ ದಿನ ಹಾಗೂ ಹೀಗೋ ಕಾಲ ಕಳೆದ್ವಿ. ಬಟ್ ಅದು ದುಃಖ ಎಂದು ಮರೆಯೋದಿಲ್ಲ ನಮಗೆ. ಇನ್ನು ಏನಾದರೂ ಮಾಡಬೇಕಲ್ಲ, ಬೇರೆ ಒಂದು ಆ್ಯಕ್ಟಿವಿಟಿ ಮಾಡಬೇಕು, ಒಂದು ಸ್ವಲ್ಪ ಡೈವರ್ಟ್ ಆಗಲೇಬೇಕು ನಾವು. ಅವ್ನು ಹೋಗಿದ್ದಾನೆ ಅಂಥೇಳಿ ಮರಗ್ತಾ ಕೂತ್ರೆ ಅವನಿಗೂ ಖುಷಿ ಆಗೋದಿಲ್ಲ. ಅವ್ನು ಯಾವಾಗಲೂ ಹೇಳೋದೇನಂತ ಹೇಳಿದ್ರೆ ಎಲ್ಲರೂ ಖುಷಿಯಾಗಿರ್ಬೇಕು ಅಂಥೇಳಿ ಅವನಿಗೂ ಆಸೆ ಇತ್ತು. ಅವನದು ಮುಂಜಿ ಮಾಡುವಾಗ ಅವ್ರಿಗೆ ಕೇಳಿದೆ, ನಂದು ಒಬ್ಬಂದ ಮಾಡಿದರೆ ಏನರ್ಥ, ಒಂದು ಬೇರೆ ಹುಡುಗರದೆಲ್ಲ ಬಡ ಹುಡುಗರದೆಲ್ಲ ಮಾಡಿ ಕೊಟ್ರೆ ಆಗುತ್ತಲ್ಲ ಅಂಥೇಳಿ. ಅದಕ್ಕೆ ಒಂದೇ ಮಾತಿಗೆ ಅವರು ಹ್ಞೂ ಅಂತ, ನಮ್ಮ ತಂದೆ ಹ್ಞೂ ಅಂತ ಹೇಳಿ 14 ಜನ ಮಕ್ಕಳು, 14 ಹುಡುಗರದ್ದು ಮುಂಜಿ ಮಾಡಿದ್ರು ನಮ್ಮ ಅವ್ನು ಮುಂಜಿ ಜೊತೆ. ಆದ್ರೆ ಅವ್ನ ಡಿಮ್ಯಾಂಡ್ ಏನ್ ಗೊತ್ತಾ, ನನಗೇನ್ ತಗೋತಿರೋ ಅವ್ರಿಗೂ ಅದನ್ನೇ ಕೊಡಿಸ್ರಿ, ನೀ ಏನ್ ಸೀರೆ ತಗೋತೀಯೋ ಅವ್ರಿಗೂ ಅದೇ ತರ ಸೀರೆ. ಅದೇ ತರ ಅವ್ರು ಎಲ್ಲರಿಗೂ ತಂದಿದ್ರು ನಮ್ಮ ಅವನವರು. ಅಂದ್ರೆ ಅವ್ರಿಗೆ ಒಂದು ಮನೆ ಆಯಾರ ಅಂತ ನಾವು ಏನ್ ಮಾಡ್ತೀವೋ ಅದು ಒಂದು ನನಗೆ ಯಾವ ಥರ ಸೀರೆ ತೊಗೊಂಬಂದಿದ್ರು ಅದೇ ಥರ ಅವು ಆ ಫ್ಯಾಮ್ಲಿಗೂ ಉಳಿದ 14 ಜನಕ್ಕೂ ಅದೇ ಥರ ಡ್ರೆಸ್ ತೊಗೊಂಬಂದ್ಬಿಟ್ಟಿದ್ರು. ಆಮೇಲೆ ನಾವು ಬೆಳ್ಳಿದು ಚೈನ್, ಬಂಗಾರದ್ದು ಚೈನ್ ಮಾಡಿಸೋಣ ಅಂತ ಅವ್ರ ಕಾಕ ಅಂದರು. ನೀವು ಎಲ್ಲ ಹುಡುಗರಿಗೆ ಚೈನ್ ಮಾಡಿಸ್ರಿ, ನಾನು ಹಾಕೋತೀನಿ ಅಂತ. ಎಂಥ ದೊಡ್ಡ ಮನಸ್ಸು. ಆಮೇಲೆ ಮೈಸೂರು ಪೇಟ ತೊಗೊಂಬಂದ್ರು. ಮೈಸೂರು ಪೇಟ ನಾನು ಅಲ್ಲಿಂದ ಹಾಕೊಂಡು ಮೆರವಣಿಗೆ ಮಾಡ್ಕೊಂಬರೋಣ ಅಂತ. ಅವ್ರಿಗೂ ಎಲ್ಲರಿಗೂ ಕುದುರಿ ಮೈಸೂರು ಪೇಟ ತೊಗೊಂಬರ್ರಿ ಹಂಗಿದ್ರು ಅಂತ. ಮೈಸೂರು ಪೇಟ ಇನ್ನೂ ಆಗಲಿ ತಂದದ್ದು ಮನ್ಯಾಗ ಹಂಗೆ ಕೂತದ, ಆದ್ರೆ ಅದನ್ನೇನು ಯೂಸ್ ಮಾಡಲಿಲ್ಲ ನಾವು. ನಾನು ಅಪ್ಪಾಜಿ ಬಗ್ಗೆ ಅವಾಗಿಂದ ಎಷ್ಟು ಮಾತಾಡ್ತಿದ್ರು, ಈ ವಿಷಯ ಬಂದ ತಕ್ಷಣ ಅವ್ರ ಬಾಯಿಂದ ಒಂದು ಮಾತು ಪ್ರೀತಿ. ಯಾಕಂದ್ರೆ ಅವ್ರು ಇಬ್ರು ಇವನಿಗೆ ಅವನಿಗೆ 3 ವರ್ಷ ಡಿಫ್ರೆನ್ಸ್. ಎರಡು ಆ ಕಡೊಂದು ಈ ಕಡೊಂದು ಕೂಡಿಸ್ಕೊಂಡು ಊಟ ಮಾಡ್ತಿದ್ರು ದಿವಸ. ತನ್ನ ತಟ್ಟೆ ಒಳಗಿಂದ ತಕ್ಕೊಂಡೇ ತಿಂದಾಗನೇ ಇವ್ರಿಗೆ ಸಮಾಧಾನ ಆಗ್ತಿತ್ತು. ಹೀಗಾಗಿ ಅವರು ಯಾವಾಗ್ಲೂ 3 ಜನ, ಇವರು ಅಜ್ಜನ ಜೊತೆ 2 ಮೊಮ್ಮಕ್ಕಳು ಯಾವಾಗ್ಲೂ ಊಟಕ್ಕೆ ಇರ್ಬೇಕು. ಇವ್ರು ಒಂದು ದಿವಸ ಎಲ್ಲರೂ ಹೊರಗಡೆ ಹೋದ್ರೆ ಅವತ್ತು ಅವನು ಊಟನೇ ಮಾಡ್ತಿರ್ಲಿಲ್ಲ. ನೀವು ಹೆಂಗೆ ನಿಮ್ಮನ್ನು ನೀವು ಸುಧಾರಿಸ್ಕೊಂಡ್ರಿ ಅಂತ ಟೈಮಲ್ಲಿ? ನನಗೇನು ಹೇಳಿ ಬರೋದಿಲ್ಲ ಅವ್ನ ನೆನಪು ಕಾಡುತ್ತಾ? ಅದು ನನ್ನ ಕಾಲ ಬಾದಾಗ ಹೋಗ್ಬಿಟ್ಟದ. ಅವ್ರು ಸತ್ನದ. ನಾನು 200 ಕಿಲೋಮೀಟ್ರ್ ಸೈಕಲ್ ಹೊಡ್ಕೊಂಡು ದೇವ್ರಿಗೆ ಹೋಗ್ತಿದ್ದೆ ನಾನು. ಅವು ತೀರ್ಕೊಂಡ್ ಬಳಕ ಸ್ವಲ್ಪ ಡಲ್ ಆಗಿಬಿಟ್ರು ಅವರು. ಸೊ ಸಾಕಷ್ಟು ಕಷ್ಟ ನೋಡಿದಿರಿ. 20 ವರ್ಷದಿಂದ ತಾಯಿ ಮನೆಗೆ ಹೋಗಿಲ್ಲ ನೀವು. ಅಷ್ಟು ಚೆನ್ನಾಗಿ ಬೆಳೀತಾರೋ ಮಗನ ಕಳ್ಕೊಂಡ್ರಿ. ನಿಮ್ಮ ಕಷ್ಟಕ್ಕೆ ನಾವು ಹೇಗೆ ಸ್ಪಂದಿಸಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ನಮ್ಮ ಕಡೆನೂ ಒಂದು ಚಿಕ್ಕ ಕಾಣಿಕೆ ಇದೆ. ಅದು ನಿಮ್ಮ ಮುಖದ ಮೇಲೆ ಒಂದು ನಗು ತರಿಸಿದ್ರೆ ಅದೇ ನಮ್ಗೆ ಸಾರ್ಥಕತೆ ಅಂತ ಹೇಳ್ತೀನಿ. ಇಷ್ಟು ವರ್ಷದಿಂದ ಇಷ್ಟು ಗಟ್ಟಿಯಾಗಿದ್ದೀರಿ. ನಿಮ್ಮ ಮಗನ್ ನೋಡಿ ನಿಮ್ಮ ಮುಖದಲ್ಲಿ ಒಂದು ನಗು ಬರುತ್ತೆ, ಖುಷಿ ಪಡ್ತೀರಾ ಅನ್ಕೊಂಡ್ವಿ ನಾವು.
ಇನ್ನು ಈ ವಿಷಯಕ್ಕೆ ದಯವಿಟ್ಟು ಅಳಬೇಡಿ ಆಯ್ತಾ. ಇನ್ನು ಯಾವಾಗ್ಲೂ ಇವ್ನ ಮುಖದಲ್ಲಿ ಹೆಂಗ್ ನಗು ಇದೆಯಲ್ಲ ಆ ನಗು ನಿಮ್ಮೆಲ್ಲರ ಮುಖದಲ್ಲಿ ಕಾಣ್ಬೇಕು. ಈ ಫೋಟೋ ಕೊಲಾಜ್ ಮಾಡಿದಾಗ ನಮ್ಮ ಉದ್ದೇಶ ಅದೇ ಆಗಿತ್ತು. ಇದನ್ನ ಎಲ್ಲಿ ಕನೆಕ್ಟ್ ಮಾಡಿದ್ರೆ ಹೆಂಗ್ ಮಾಡಿದ್ರು ನನಗೆ ನಿಜವಾಗ್ಲೂ ನಮ್ಗೆ ತುಂಬಾ ಬೇಜಾರಾಯ್ತು ಈ ವಿಷಯ ಕೇಳಿದಾಗ. ಸೊ ನಿಮ್ ಮುಖದಲ್ಲಿ ಒಂದ್ ನಗು ಬರ್ಬೇಕು, ಈ ಫೋಟೋ ಶಾಶ್ವತವಾಗಿ ನಿಮ್ ಜೊತೆ ಇರ್ಬೇಕು ಅನ್ನೋದು ನಮ್ಮ ಆಸೆ. ಯಾವಾಗಲೂ ನೆನ್ಪಿಡ್ತೇವೆ ನಾವು ಈ ವಿಷಯ. ಇಲ್ಲೇ ಇಟ್ಬಿಡ್ತೀನಿ. ಹಾ ಹಾಗೆ ಆ ಫೋಟೋ ನೋಡಿದಾಗ ಅವನ ನೆನಪು ಕೂಡ ಹಾಗೆ ಜಿ ಟಿವಿ ಅವ್ರದ್ದು ನಿಮ್ದು ಎಲ್ಲರದ್ದು ನೆನಪಾಗೆ ಸೋ ಸ್ವೀಟ್ ಆಫ್ ಯು. ನನಗೆ ಅದೊಂದು ಇದು ಆ ಮೆಮ್ರಿಗಿಂತಲೂ ಈ ಮೆಮ್ರಿ, ಯಾಕಂದ್ರೆ ನಾನು GTV ಅವ್ರು ಬಂದು ಈ ಫೋಟೋ ನನಗೆ ಮತ್ತೆ ಕೊಟ್ಟಾರ ಅನ್ನೋದೊಂದು ನೆನಪು ನನಗೆ. ಇಲ್ಲ ನನ್ಗೆ ಅವಾಗಿಂದ ಬೇಜಾರಾಗ್ತಿರೋದೇನು ಅಂದ್ರೆ ಎಲ್ಲರೂ ಓಕೆ ಅಪ್ಪಾಜಿ ಅವಾಗಿಂದ ವಟ 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 ಅಂತ ಫುಲ್ ಜೋಶಲ್ಲಿದ್ರು, ಈಗ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ನಂಗೆ ಹಂಗ ಅವ್ರನ್ನ ನೋಡ್ತಾ ಇದ್ರೆ ನನ್ಗೆ ಯಾಕೋ ಇಷ್ಟ ಆಗ್ತಲ್ಲ. ಸ್ವಲ್ಪ ಅಪ್ಪಾಜಿನ ಸಮಾಧಾನ ಮಾಡಿ ವಾಪಸ್ ಜೋಶಲ್ಲಿ ಕರ್ಕೊಂಡು ಬರ್ತೀನಿ. ಮುಂದೆ ಒಂದು ಆಟ ಆಡೋಣ. ಮಾತಾಡಿದ್ದಾಯ್ತು, ಈಗ ನೆಕ್ಸ್ಟ್ ಹೊರಗೆ ಹೋಗಿ ಒಂದ್ ಸ್ವಲ್ಪ ಆಟ ಆಡೋಣ, ಮನ್ಸು ಹಗೂರ ಆಗ್ತೈತಿ. ಓಕೆನಾ? ಈಗ ಈ ತಂಪಾದ ಬಿಸಿಲಿನಲ್ಲಿ ಕೆಂಪಾಗಿ ನಾವು ಒಂದು ಆಟ ಆಡೋಣ. ಸೊ ಆಟ ಏನು ಅಂತ ಕ್ಲಿಯರ್ ಆಗಿ ಪ್ರಾಪರ್ಟಿ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ ಅತ್ತೆ ಮಕ್ಕಳ? ಈಗ ಎದುರುಗಡೆ ಏನೈತ್ರಿ? ಅವ್ರ ಎಂಟಿನೇ ನೋಡ್ತಾರೆ, ಎಂಟಿ ಅವಳ್ರಿ ಅಲ್ಲಿ ಗಡಿಗೆ ಅದೇ ರೀ. ಅದ್ರ ಪಕ್ಕ ಏನೈತ್ರಿ? ಇಟ್ಟಂಗಿ ಐತ್ರಿ. ಇವಾಗ ಏನಪ್ಪ ಆಟ ಅಂದ್ರೆ ಮೇಡಮ್ ಅವರು ಇಲ್ಲೊಂದ್ ಇಟ್ಕೊಳ್ತಾರ್ರಿ ಗಡಿಗೆ, ಇಲ್ಲೊಂದ್ ಇಟ್ಕೊಳ್ತಾರ್ರಿ ಗಡಿಗೆ. ನೀವು ಇಟ್ಟಂಗಿನ ತಗೊಂಡು ಒಂದೊಂದೇ ಹಿಂಗ್ ಇಡ್ತಾ ಹೋಗ್ಬೇಕ್ರಿ. ಇಡ್ತಾ ಇಡ್ತಾ ಲೈನ್ ವರ್ಗು ಹೋಗ್ಬೇಕ್ರಿ. ನೀವ್ ಇಟ್ಟಂಗಿ ಇಡುವಾಗ ಅವ್ರ ಏನ್ ಮಾಡ್ತಾರ್ರಿ? ಇಟ್ಟಂಗಿ ಮೇಲೆ ಕಾಲಿಡ್ತಾರ್ರಿ. ಇದು ಬ್ಯಾಲೆನ್ಸ್ ಮಾಡ್ಕೊಂತ ಕಾಲಿಟ್ಕೊಂತ ಅಲ್ಲಿವರೆಗೂ ಹೋಗ್ತಾರ್ರಿ. ಆಮೇಲೆ ರಿಟರ್ನ್ ಹಂಗೆ ನೀವ್ ಇಟ್ಟಂಗಿ ಇಟ್ಕೊಂಡ್ ಬರ್ತೀರಿ, ಅವ್ರ ಗಡಿಗೆ ಇಟ್ಕೊಂಡು ಹಂಗೆ ವಾಪಸ್ ಬರ್ತಾರ್ರಿ. ಈ ಆಟದಲ್ಲಿ ಯಾರು ಫಸ್ಟ್ ಆ ಲೈನ್ ಅನ್ನ ಮುಟ್ಟಿ ಈ ಲೈನ್ ವರ್ಗೂ ಬರ್ತೀರೋ ಅವರೇ ವಿನ್ನರ್. ಫಸ್ಟ್ ಇವ್ರ ಆಟಕ್ಕೆ ಬರ್ಬಿಡ್ತಾರೆ ಗುರುರಾಜ್ ಅವರು, ಗಾಯತ್ರಿ ಅವರು. ಅದ್ರ ಜೊತೆಗೆ ಈ ಕಡೆಯಿಂದ ಯಾರು ಬರ್ತೀರಿ? ಗುರುರಾಜ್ ಗೀತಾ ಬರ್ತೀರೇನ್ರಿ? ಬರ್ಲಿ ಜೋರ ಚಪ್ಪಾಳೆ. ಓಕೆನಾ? ಗುರುರಾಜ್ ವರ್ಸಸ್ ಗುರುರಾಜ್. ಇದು ಗುರುರಾಜ್ ಕುಲಕರ್ಣಿ ಕುಲಕರ್ಣಿ ವರ್ಸಸ್ ಕುಲಕರ್ಣಿ ಆಗಿತ್ರಿ. ಈಗ ಮತ್ತೆ ಗುರುರಾಜ್ ವರ್ಸಸ್ ಗುರುರಾಜ್ ಆಗೈತ್ರಿ. ಈ ಕಡೆ ಗೀತಾ ವರ್ಸಸ್ ಗಾಯತ್ರಿ ಆಗೈತ್ರಿ. ಓಕೆನಾ? ಆಟ ಆಡಕ್ಕೆ ಯಾರು ಗೆಲ್ಬಹುದು ಅಂತ ಅನ್ನಿಸ್ತೈತ್ರಿ ನಿಮ್ಗೆ? ಗಾಯತ್ರಿ ನಿಮ್ಗೆ ಮನೆ ಮನೆ ಮಹಾಲಕ್ಷ್ಮಿ ಅಂತ ಆಲ್ರೆಡಿ ಕೊಟ್ಟಿಬಿಟ್ಟಿದೆ ಅವರಿಗೆ. ಆಲ್ರೆಡಿ ಟೈಟಲ್ ಕೊಟ್ಬಿಟ್ಟಿದ್ದಾರೆ ಮನೆ ಮನೆ ಮಹಾಲಕ್ಷ್ಮಿ ಅಂತ. ಆದರೆ ಆಟದಲ್ಲಿ ಫುಲ್ ಕಾನ್ಫಿಡೆಂಟ್ ಆಗಿ ಆನೆಸ್ಟಿಯಿಂದ ಆಟನ ಆಡ್ಬೇಕು. 100% ಕೊಡಂಗಿಲ್ರಿ ನಾವು. ಇಲ್ಲ 100% ಹುಲಿರಿ ನಾವು, ಹಂಗೆಲ್ಲ ಬಿಡಂಗಿಲ್ರಿ ಅಪ್ಪಾಜಿ. 100% ಕೊಡ್ತೀವಿ. ರೆಡಿನಾ? ರೆಡಿ. ನೀವ್ ರೆಡಿನಾ? ರೆಡಿ. ಇದು ತಲೆ ಮೇಲೆ ಇಟ್ಕೊಳ್ತೀರಿ. ಸಿಂಬಿನ ಸರಿ ಕಟ್ಟಿಲ್ರಿ ನಮ್ಮ ಅತ್ತೆ ಮಕ್ಕಳು. ಸಿಂಬಿ ಕಟ್ಟಕ್ ಬರಲ್ರಿ ಅವ್ರಿಗೆ. ಈಗ ಅಖಾಡಕ್ಕೆ ಇಳ್ದಿದಾರ್ರಿ ಹುಲಿಗಳು. ರೆಡಿ ಇದಾರೆ. ನೀವಿಬ್ರು ರೆಡಿನಾ? ರೆಡಿ. ನಿಮ್ ಕಡೆ ವೈನಿ ಅಂತಾರಲ್ಲ? ಹೌದು. ವೈನಿ ನೀವ್ ರೆಡಿ ಇದೀರೇನ್ರಿ? 2 ವೈನಿಯರು ರೆಡಿ ಇದಾರೆ. ನೀವು ವೈನಾಗ್ ರೆಡಿ ಇದೀರಾ ಆಗ್ಲೇ ಕಾಣಿಸ್ತಾ ಇದೆ ನನಗೆ. ಈಗ ಆಟ ಏನು ಅಂತ ಕ್ಲಿಯರ್ ಆಗಿದೆ. ಮೋಸ ಮಾಡಂಗಿಲ್ಲ, ಕಾಲ್ ಕೆಳಗೆ ಇಡಂಗಿಲ್ಲ. ಕಾಲ್ ಕೆಳಗಿಟ್ರೆ ವಾಪಸ್ ಇಲ್ಲಿಂದಾನೇ ಶುರು ಮಾಡ್ಬೇಕು. ಓಕೆನಾ? ನಿಧಾನಕ್ಕಾಡಿ, ಸಾವಕಾಶವಾಗಿ. ಓಕೆ? ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ಹುಬ್ಬಳ್ಳಿಯ ಸೆಹರಾದಾಗೆ ಕಾಲ್ ಕೆಳಗಿಡ್ಬೇಡಿ, ಕಾಲ್ ಕೆಳಗಿಡ್ಬೇಡಿ. ತುಂಬಾ ಪ್ರೀತಿ ತಂದು ಗೌರಿ ಮಲ್ಲಿಗೆ ಆಹಾ ಮೈಸೂರು ಮಲ್ಲಿಗೆ. ನೀವು ಔಟ್ ಫಸ್ಟಿಂದ. ಇಲ್ಲಿ ಕಾಲ್ ಕೆಳಗಡೆ ಇಟ್ಬಿಟ್ರಿ. ಫಸ್ಟಿಂದ ಬನ್ನಿ ಅಪ್ಪಾಜಿ. ಫಸ್ಟಿಂದ ಕಾಲ್ ಕೆಳಗಿಟ್ರವರು. ಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಈ ತರ 3 ರೌಂಡು. ಇಲ್ಲಿಗೆ ಬಂದ್ರೆ 1 ರೌಂಡ್ ಕಂಪ್ಲೀಟ್ ಆಗುತ್ತೆ. ವಾಪಸ್ ಹೋಗಿ ಬರ್ಬೇಕು 3 ಸಲ. ಈ ಮಲ್ಲಿಗೆ ಆಹಾ ಮೈಸೂರು ಮಲ್ಲಿಗೆ. ಅಮ್ಮ ಔಟ, ಅಮ್ಮ ಔಟ. ಅಪ್ಪಾಜಿ 1 ರೌಂಡ್ ಮುಗ್ದಿದೆ. ಅಲ್ಲಿ ಏನ್ ಮಾಡ್ತಿದ್ದೀರಾ ನೀವು? ಅಮ್ಮ ಇಲ್ಲಿ ನೋಡಿ, ಹಿಂಗ್ ಇಡ್ತೀರಲ್ಲ, ಇಟ್ಮೇಲೆ ಕಾಲ್ ಕೆಳಗಿಡ್ಬೇಡಿ, ಇದ್ರ ಮೇಲೆ ಇಡಿ. ನಾಟಿ ಹೊಲದ ಕಳೆಯ ತೆಗೆದು
ಅಮ್ಮ ಇದನ್ ತೆಗೆದು ಯಜಮಾನ್ರಿಗೆ ಹಂಗೆ ಹಾಕಿಮ್ಮ. ಅಲ್ಲಿ 3 ರೌಂಡ್ ಆಯ್ತು, ಇಲ್ಲೇನಾಯ್ತು? ಇಲ್ಲಿ ಬರೀ ಗುರ್ರಾಜ್ ಅವ್ರು ರೌಂಡ್ ಆಗ್ತಾ ಇದ್ರು. ಏನಾತ್ರಿ ಗುರ್ರಾಜ್ ಅವ್ರೆ? ಅದು ಇಟ್ಟಂಗಿ ಯಾವ ಕಡೆಯಿಂದ ಇಡಬೇಕಂತ ಗೊತ್ತಾಗ್ಲಿಲ್ಲ. ನಿಮ್ದು 1 ರೌಂಡ್ ಆಗ್ಲಿಲ್ವಲ್ರಿ? ಇಟ್ಟಂಗಿ ದೂರ ಇಡ್ಬೇಕಾಗಿತ್ತು, ಬಗ್ಗಿದ್ರೆ ನೀರ್ ಚಲ್ಲಿಕತ್ತಿತ್ತು. ಅದಲ್ವಾ? ಅದಕ್ಕೆ ನಾ ಸ್ಟ್ರೇಟ್ ನೋಡ್ತಿದ್ದೆ, ಅದು ಇಟ್ಟಂಗಿ ಕಾಣಿಸ್ತಾ ಇರ್ಲಿಲ್ಲ. ಸೊ ಪ್ರಾಬ್ಲಮ್ ಎಲ್ಲ ಯಾರ್ದು? ಯಜಮಾನ್ರದ್ದು. ಗುರ್ರಾಜ್ ಕುಲಕರ್ಣಿ ಅವ್ರದ್ದು. ಗುರ್ರಾಜ್ ಕುಲಕರ್ಣಿ ಅವರೇ, ಏನಂತ ಹೇಳಕ್ ಇಷ್ಟಪಡ್ತೀರಿ ಈ ಸುಸಂದರ್ಭದಲ್ಲಿ? ಆಟದಲ್ಲಿ ನನ್ನ ಪ್ರಯತ್ನವನ್ನು ಮಾಡಿದೆ ನಾನು ಇಟ್ಟಂಗಿ ಕರೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಬಟ್ ಏನಾಯ್ತಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಗೊತ್ತಾಗ್ಲಿಲ್ಲ. ನಮ್ಮ ಜೀವನದಲ್ಲಿ ಸಹಜವಾಗಿ ಹೆಜ್ಜೆಗಳನ್ನು ಇಟ್ಕೊಂಡು ಹೋಗ್ತಾ ಇದೀವಿ. ಕರೆಕ್ಟ್. 28 ವರ್ಷಗಳಿಂದ ಯಾವುದೇ ಹೆಜ್ಜೆ ತಪ್ಪಿಲ್ಲ. ಆದ್ರೆ ಈ ಹೆಜ್ಜೆ ಹೆಂಗೆ ತಪ್ಪಿತು ಅಂತ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಮಧ್ಯೆ ಇಟ್ಟಂಗಿ ಬಂತು. ಕರೆಕ್ಟ್. ಗಂಡ ಹೆಂಡತಿ ಮಧ್ಯೆ ಯಾರು ಬರಬಾರ್ದು, ಬಂದ್ರೆ ಪ್ರಾಬ್ಲಮ್ ಆಗೋದು. ಈಗ ಒಂದ್ ಕೆಲಸ ಮಾಡ್ತೀನಿ, ಇಲ್ಲಿ ಏನಪ್ಪಾ ಅಂದ್ರೆ ಹುಬ್ಳಿ ಕಡೆ ಎಲ್ಲ ಯಾರು ಸೋಲಕ್ ಇಷ್ಟಪಡಲ್ಲ ಅಲ್ರಿ, ಎಲ್ರು ಗೆಲ್ಬೇಕು, ಎಲ್ರು ಆಡ್ಬೇಕು ಅಲ್ವಾ? ಅದಕ್ಕೆ ಈಗ ಯಜಮಾನ್ರು ಪ್ರಾಬ್ಲಮ್ ಅಂತ ಮೇಡಮ್ ಅವ್ರು ಹೇಳಿದ್ದಾರೆ. ಅದಕ್ಕೆ ಯಜಮಾನ್ರು ಇಬ್ರು ಸೈಡ್ ಕಳಿಸ್ಬಿಡ್ತೀನಿ. ಗುರ್ರಾಜ್ ಕುಲಕರ್ಣಿ ಗೆಟ್ ಔಟ್ ಅಂತ ಹೇಳಿಲ್ಲ ನಾನು. ಅಯ್ಯೋ ಸೈಡ್ ಬನ್ನಿ ಏನ್ರಿ ಅಷ್ಟೇ. ಈಗ ನೀವಿಬ್ರು ಲೇಡೀಸ್ ಏನ್ ಮಾಡ್ತೀರಾ ಅಂದ್ರೆ ಗಡಿಗೆಗಳು ಇಟ್ಕೊಳ್ಳಿ, ಸ್ಟೈಲ್ ಆಗ ಹಾಡ್ ಬರುತ್ತಲ್ಲ ಅದಕ್ಕೆ ಸರಿಯಾಗಿ ಹಿಂಗ್ ಹೋಗ್ಬೇಕು. ಇಟ್ಕೊಂಡು ಅಲ್ಲಿವರೆಗೂ ಹೋಗಿ ಆ ಲೈನ್ ಟಚ್ ಮಾಡಿ ಈ ಕಡೆ ಬರ್ಬೇಕು 3 ಸಲ. ಯಾರು ಫಸ್ಟ್ ಬರ್ತಾರ ಅವರೇ ವಿನ್ನರ್. ಇಟ್ಟಂಗಿ ಇಲ್ಲ ಅಪ್ಪಾಜಿ. ಓಕೆ ರೆಡಿನಾ? ತಗೊಳ್ಳಿ. ಸಿಂಬಿ ಅಲ್ರಿ, ಬಾರೋ ಸಿಂಬಿ. ಈಗ ಅಖಾಡದಿಂದ ಹಿಂದಕ್ಕೆ ಸರ್ದಿದ್ದಾರೆ. ನನ್ಗೆ ಆಗಕ್ಕಿಲ್ರಿ ಅವ, ಬೇಕಿದ್ರೆ ನೀವು ಆಡ್ಕೊ ಹೋಗು ಅಂತ ನನ್ಗಂದ್ರು. ಆದ್ರೆ ಮೊನ್ನೆ ಇನ್ನ 16ನೇ ವರ್ಷದ ಹುಟ್ಟು ಹಬ್ಬನ ಆಚರಿಸಿದ ಮಂಜುಳಾ ಮಾಮಿ ಅವರು ಬಂದಿದ್ದಾರೆ. ಮಂಜುಳಾ ಮಾಮಿ ಅವರು ಹುಬ್ಳಿ ಮಂದಿ ಹಂಗಲ್ರಿ ಹಿಂಗೆ ಅಂತ ಅವರೇ ಮಡಿಕೆ ಎತ್ತಿ ಅವರೇ ಸ್ಟೈಲ್ ಆಗಿ ಇಟ್ಕೊಂಡು ಹಾಕ್ರಿ, ಅದ್ ಯಾವ ಹಾಡ್ ಹಾಕ್ತೀರಿ ಅಂತ ಕಾಯ್ತಾ ಇದಾರೆ. ಆಟ ಗೊತ್ತಾಯ್ತಲ್ರಿ ಅವ? ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ 3 ಸಲ ಹೋಗ್ ಬರ್ಬೇಕ್ರಿ ಡ್ಯಾನ್ಸ್ ಮಾಡ್ಕೊಂಡು. ರೆಡಿ ಅದಿರ್ರಿ? ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ. ಜೋರಾದ ಚಪ್ಪಾಳೆ ಬರ್ಲಿ. ಸ್ವೀಟ್ 16 ಮಂಜುಳಾ ಮಾಮಿ ಅವ್ರಿಗೆ. ನೀವು ಡ್ಯಾನ್ಸ್ ಅಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರಿ, ಅವ್ರ ಆಟದಲ್ಲಿ ಅದ್ಭುತವಾಗಿ ಮಂಜುಳಾ ಮಾಮಿ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಈಗ ಯಜಮಾನ್ರು ಮತ್ತೆ ಇವರು ನಂಗೆ ಡ್ಯಾನ್ಸ್ ಬರೋದಿಲ್ಲ, ಅಷ್ಟು ಕಷ್ಟ ಆಯ್ತು, ಇಷ್ಟು ಕಷ್ಟ ಆಯ್ತು ಅಂತ ದುಃಖ ತೋಡ್ಕೊಂತಾ ಇದ್ರು. ಸಿಂಪಲ್ ಆಗಿ ಒಂದ್ 4 ಸ್ಟೆಪ್ ಅವ್ರಿಗೆ ಹೇಳ್ಕೊಟ್ಟು ಬರ್ತೀನಿ. ಈಗ ಏನಪ್ಪಾ ಅಂದ್ರೆ ಮನೆ ಮಹಾಲಕ್ಷ್ಮಿ ಅವರು ನಿಮ್ ಮನೇಲಿ ಆಟಾಡ್ಸಕ್ಕೆ ಅಂತ ಬಂದಿದೀವಿ. ಬಂದ ಮೇಲೆ ಒಂಚೂರು ಊಟ ಗಿಟ ಹಾಕದ್ ಬೇಡವಾ? ಆತಿಥ್ಯ ನಾವು ಮಾಡ್ಬೇಕಲ್ವಾ? ಅದಕ್ಕೆ ತಟ್ಟೆ ಇಟ್ಟಿವ್ರಿ, ಫುಲ್ ಮೀಲ್ಸ್ ಊಟ ಹಾಕ್ತಿವಿ. ಯಾರು ಫಸ್ಟ್ ತಿಂದು ಖಾಲಿ ಮಾಡ್ತಾರೋ ಅವರೇ ಈ ಸುತ್ತಿನ ವಿನ್ನರ್. ಈಗ ಆಟದ ಅಶ್ಲೀಯತೆ ಏನಪ್ಪಾ ಅಂದ್ರೆ ಇಲ್ಲಿ ಏನೈತ್ರಿ ನೋಡ್ರಿ, ಇದು ಏನ್ರಿ ಮೇಡಮ್ ಅವ್ರು? ಇದು ಪೌಡರ್ ಅಂತ ಮುಖಕ್ಕೆ ಹಚ್ಕೊಂಡ್ಬಿಟ್ಟಿರ. ಆಮೇಲೆ ಅಕ್ಕಿ ಹಿಟ್ಟು. ವಾವ್, ಕರೆಕ್ಟ್. ಸೊ ಅಕ್ಕಿ ಹಿಟ್ಟಿದೆ. ನೀವೇನ್ ಮಾಡ್ಬೇಕು ಅಂದ್ರೆ ತಟ್ಟೆಲಿ ಹಾಕೋತೀರಾ ಅಕ್ಕಿ ಹಿಟ್ಟನ್ನ, ತಲೆ ಮೇಲಿಂದ ಹಿಂಗ್ ಟ್ರಾನ್ಸ್ಫರ್ ಮಾಡ್ತೀರಾ. ಇವ್ರು ನೋಡು ಒಂದೊಂದಕ್ಕೂ ರಿಯಾಕ್ಷನ್. ಏನ್ರಿ ಮೇಡಮ್ ಅವರೇ? ಅದು ತಾಟೆ ಒಳಗೆ ಬೀಳೋದಿಲ್ಲ, ನನ್ನ ಮೇಲೆ ಬೀಳುತ್ತೆ. ಪೌಡ್ರ್ ಹಚ್ಕೊಳ್ಳೋದು ಬೇಡ ನೋಡ್ರಿ. ಫುಲ್ ಯಾವಾಗ್ಲೂ ಫೇರ್ ಅಂಡ್ ಲವ್ಲಿ ತರ ಓಡಾಡ್ತಿರ್ತೀರಿ ನೀವು ಅವಾಗ. ಓಕೆನಾ? ನೆಕ್ಸ್ಟ್ ನೀವೇನ್ ಮಾಡ್ತೀರಿ? ನಿಮ್ ತಟ್ಟೆಲಿರೋದನ್ನ ಹಿಂಗೆ, ನಿಮ್ ತಟ್ಟೆಲಿರೋದನ್ನ ಹಿಂಗೆ, ನಿಮ್ ತಟ್ಟೆಲಿರೋದನ್ನ ಹಂಗೆ, ನಿಮ್ ತಟ್ಟೆಲಿರೋದನ್ನ ಆ ಕಡೆ ಡಬ್ಬಿಗೆ ಹಾಕ್ತಿರ್ರಿ. ಓಕೆನಾ? 5 ನಿಮಿಷ ಕಾಲಾವಕಾಶ ಕೊಡ್ತೀನಿ. ಆ ಡಬ್ಬಿಲಿ ಎಷ್ಟು ಹಿಟ್ಟು ಕಲೆಕ್ಟ್ ಆಗಿದೆ ಅಂಡ್ ನಿಮ್ ಇಷ್ಟು ಜನದಲ್ಲಿ ಯಾರು ತುಂಬಾ ಚೆನ್ನಾಗಿ ಆಟ ಆಡಿದೀರಾ ಅವ್ರಿಗೆ ಒಂದು ಗಿಫ್ಟ್ ಹೋಗುತ್ತೆ. ರೆಡಿ ಇದ್ದೀರಾ? ರೆಡಿ. ಆದ್ರೆ ನಾನು ಇನ್ನ ರೆಡಿ ಇಲ್ಲ. ಯಾಕಂದ್ರೆ ನಮ್ದು ಒಂದು ಸಣ್ಣ ಟ್ವಿಸ್ಟ್. ಗುಡ್ ಗರ್ಲ್ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಒಂದು ಸಣ್ಣ ಟ್ವಿಸ್ಟ್ ಅನ್ನ ಅತ್ತೆ ಮಕ್ಕಳ ತಗೊಂಬನ್ನಿ. ಒಬ್ಬೊಬ್ರು ಹೆಂಗ್ ನೋಡ್ತಾ ಇದ್ದೀರಾ ನನ್ನನ್ನ ಅಂದ್ರೆ 2 ಕಣ್ಣು ಸಾಲ್ತಾ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಾ ನನ್ನನ್ನ. ರೆಡಿ ಇದ್ದೀರಾ? ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ.
ಟಚ್ ಮಾಡಂಗಿಲ್ಲ, ತಟ್ಟೆ ಟಚ್ ಮಾಡಂಗಿಲ್ಲ. ಹಾಕಿ ಹಾಕಿ ವೆರಿ ಗುಡ್ ವೆರಿ ಬೆನ್ನಿಗೆ ಟಚ್ ಮಾಡಂಗಿಲ್ಲ ಹಂಗೆ. ವೆರಿ ಗುಡ್. ನಿಮ್ಗೂ ಇವ್ರಿಗೂ ಆಗ್ ಬರಲ್ಲೇನ್ರಿ? ತುಂಬಾ ಚೆನ್ನಾಗಿದಾರ್ರಿ. ಮೂರೇ ನಿಮಿಷ ಇರೋದು, ಬೇಗ 3 ನಿಮಿಷ ಇದೆ, ಬೇಗ ಬೇಗ. ನನಗೆ ಈಗ ಒಬ್ಬೊಬ್ರು ಹೆಂಗೆ ಎಷ್ಟು ಸುಂದರವಾಗಿ ಕಾಣ್ತಾ ಇದಾರೆ ಅಂದ್ರೆ, ಈ ಖುಷಿನ ನಾನ್ ಮಾತ್ರ ಅಲ್ಲ, ಅವರು ಈ ಖುಷಿನ ಪಡಿಬೇಕು ಅಂತ ಈಗ ಒಬ್ಬೊಬ್ರೆ ಅವರ ಮುಖಾರವಿಂದವನ್ನ ನೋಡ್ಕೊಳ್ಳಿ. ಮೇಡಮ್, ನೀವು ಬಚಾವಾಗಿದ್ದೀರಾ. ಹಂಗೆ ಹಿಂದೆ ತೀರ್ಕೊಂಡು ಅವರು ನೋಡಿ. ಮೇಡಮ್, ನೀವು ಕಣ್ಣು ಕಟ್ಟಿರೋ ಬಟ್ಟೆ ತೆಗೀರಿ. ಚೆನ್ನಾಗೈತ್ರಿ ಮೇಡಮ್ ಅವರೇ, ನೀವು ಮೇನ್ ಆರ್ಟಿಸ್ಟು, ಹೀರೋಯಿನಿ ಅದೀರಿ. ಇವಾಗ ತೆಗೀರಿ ತೆಗೀರಿ. ಮೇಡಮ್, ಇಲ್ಲಿ ನೋಡ್ರಿ ನೋಡ್ರಿ, ಪ್ಲೀಸ್ ನೋಡ್ರಿ ನೋಡ್ರಿ. ಅಪ್ಪ ಚಲೋ ಅದಿರಿ. ನಡುವು ಸಣ್ಣಕ್ಕೈತಿ, ಕಣ್ಣು ಕುಕ್ಕೈತಿ. ಮೇಡಮ್ ಅವರೇ, ನೀವು ಯಾವ ಕಾಸ್ಟ್ಯೂಮ್ ಇದು ಹೊಸ್ದಾಗಿ ಹೊಲ್ಸ್ಕೊಂಬಂದ್ರ? ಜಿ ಕನ್ನಡದವ್ರು ಮಾಡಿ ಕೊಟ್ಟಿದ್ದು ಕಾಸ್ಟ್ಯೂಮ್. ಮಾಡ್ಲಿಲ್ಲ ಅಂದ್ರೆ ನಮಗೆ ಮರ್ಯಾದೆ ಇರುತ್ತಾ? ಹೋದ ಕಡೆ ಎಲ್ಲ ಇಷ್ಟಾದ್ರೂ ನಾವು ಮಾಡ್ಲೇಬೇಕು. ಹೌದು ಹೌದು. ಇರೋದ್ರಲ್ಲಿ ನೀವು ವಾಸಿ. ಹಂಗೆ ಒಂದ್ಸಲ ಎಲ್ಲರೂ ನೋಡ್ಕೊಂಬಿಡಿ. ಒಬ್ರಿಗಿಂತ ಒಬ್ರು ಸೂಪರ್ ಆಗಿ ಆಡಿದ್ರಿ. ನನ್ನ ಕಣ್ಣಲ್ಲಿ ನೀವೆಲ್ಲರೂ ಈ ಸುತ್ತಿನ ವಿನ್ನರ್. ಸೂಪರ್. ಹಾಗೆ ಈಗ ಬೆಳಗಿಂದ ಇಲ್ಲಿವರೆಗೂ ಗಾಯತ್ರಿ ಕುಲಕರ್ಣಿ ಅವ್ರ ಕುಟುಂಬದ ಜೊತೆಗೆ ಮಾತಾಡಿ ಆಟಾಡಿ ನಮ್ಗಂತೂ ಭಾಳ ಖುಷಿ ಆತ್ರಿ. ನಿಮ್ಗೆ ಹೇಗೆ ಅನ್ನಿಸ್ತ್ರಿ? ನಮಗೂ ಭಾಳ ಖುಷಿ ಆಯ್ತು. ಇದೊಂದು ಅವಕಾಶ ಕೊಟ್ಟದಕ್ಕೆ ನಾ GT ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೂಪರ್. ಈಗ ಇದೇ ಖುಷಿಲಿ ನೀವೆಲ್ಲರೂ ಖುಷಿಯಾಗಿ ಫೋಟೋ ತೆಗೆಸ್ಕೊಂಡ್ರಲ್ಲ, ಆ ಫೋಟೋನ ನೋಡಿದ್ರೆ ಹೇಗಿರುತ್ತೆ ನೋಡೋಣ ಅತ್ತೆ ಮಕ್ಕಳ. ಹಾಗೆ ಯಾವಾಗ್ಲೂ ಇಲ್ಲಿ ಹೇಗೆ ನಗ್ನಗ್ತಾ ಖುಷಿಯಾಗಿದ್ದೀರೋ ಜೀವನದುದ್ದಕ್ಕೂ ಹಾಗೆ ನಗ್ನಗ್ತಾ ಖುಷಿಯಾಗಿರಿ. ಮಹಾಲಕ್ಷ್ಮಿ ಅವರೇ, ನೀವು ಮನೆ ಮಹಾಲಕ್ಷ್ಮಿ ಅವರು ನಿಮ್ಮ ಫ್ಯಾಮಿಲಿಗೆ ಬರಬೇಕು, ನಿಮ್ಮ ಜೊತೆ ಕಾಲ ಕಳಿಬೇಕು ಅಂತ ಕೇಳ್ಕೊಂಡ್ರಿ. ನಾವು ಕೂಡ ನಿಮ್ಮ ಕರೆಗೆ ಹೋಗೊಟ್ಟು ಬಂದ್ವಿ. ನಮಗಂತೂ ಬಹಳ ಖುಷಿ ಆಯ್ತು. ಈಗ ಇದೇ ಖುಷಿಲಿ ನಿಮ್ಗೆ ಜೀ ಕನ್ನಡದ ಕಡೆಯಿಂದ ಒಂದು ಪುಟ್ಟ ಗೌರವ ಇದೆ. ಅದನ್ನ ಅತ್ಯವ ನೀವೇ ಈಡೇರಿಸ್ಬೇಕವ. ಆದ್ರೆ ಅದಕ್ಕೂ ಮುಂಚೆ ಅರುಣಾ ಸಿಲ್ಕ್ ಪ್ಯಾರಡೈಸ್ ಅವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರೋ ಸೀರೆ ಇದೆ ಅತ್ತೆ ಮಕ್ಕಳ. ಅರುಣಾ ಸಿಲ್ಕ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ವೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆಯಿಂದ ಈ ಬ್ಯೂಟಿಫುಲ್ ಆಗಿರೋ ಸೀರೆ. ಕಂಗ್ರ್ಯಾಚುಲೇಷನ್ಸ್.
ಯಾವಾಗಲೂ ಇದೇ ಥರ ಮಹಾಲಕ್ಷ್ಮಿ ಥರ ನಗ್ನಗ್ತಾ ಇರಿ. ನೀವು ನಗ್ನಗ್ತಾ ಇದ್ರೆ ಇಡೀ ಕುಟುಂಬ ಹೀಗೆ ನಗ್ನಗ್ತಾ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.